ಹಾಲೆಲೂಯಾ. ನಂಬುವವರೆಲ್ಲರೂ ಒಂದ್ಸರಿ ಜೋರಾಗಿ ಹಾಲೆಲೂಯಾ. ಸಂತೋಷವಾಗಿರುವವರೆಲ್ಲರೂ ಒಂದ್ಸರಿ ಹಾಲೆಲೂಯಾ. ಆಮೇನ್ ಆಮೇನ್ ಆಮೇನ್. ರೆಡಿಯಾಗಿದ್ದೀರಾ ದೇವ್ರ ವಾಕ್ಯ ಕೇಳಲಿಕ್ಕೆ? ಆಮೆನ್. ದೇವರಿಗೆ ಸ್ತೋತ್ರವಾಗಲಿ ಪ್ರಿಯರೇ. ಮತ್ತು ಈ ವಾಕ್ಯವು ನಾನು ಹಂಚುವಂಥ ವಾಕ್ಯವು ನೀವು ಗಮನದಿಂದ ಕೇಳಿಸಿಕೊಳ್ಳುವುದಾದರೆ ನಾನು ಹೇಳ್ತೇನೆ, ಇದನ್ನು ನಿಮ್ಮ ಜೀವನದಲ್ಲಿ ನೀವು ಅಳವಡಿಸಿಕೊಳ್ಳುವುದಾದರೆ, ವಾಕ್ಯ ಕೇಳೋದರಿಂದ ಆಶೀರ್ವಾದ ಬರಲ್ಲ. ನೀವು ಅರ್ಥ ಮಾಡ್ಕೊಳ್ಬೇಕು. ಭಾಳ ಸರಿ ನಾವು ಕ್ರೈಸ್ತರು ನಾವೇನು ಅಂದ್ಕೊಳ್ತೇವೆ, ನಾನು ಸಭೆಗೆ ಹೋಗ್ತೇನೆ, ನಾನು ವಾಕ್ಯ ಕೇಳಿಸ್ಕೊಳ್ತೇನೆ, ಹಬ್ಬ ನನ್ನ ಕೆಲಸ ಆಯಿತು. ಇಲ್ಲ, ವಾಕ್ಯ ಕೇಳಿಸ್ಕೊಂಡ್ಮೇಲೆ ಜವಾಬ್ದಾರಿ ಸ್ಟಾರ್ಟ್ ಆಗ್ತದೆ. ಹೌದಾ ಇಲ್ಲ? ಕಾಲೇಜ್ಗೆ ಹೋಗಿರಂತಂದ್ರೆ ಕಲ್ತಿರಿ ಅಂತ ಗ್ಯಾರಂಟಿ ಇಲ್ಲ. ಹೌದಾ ಇಲ್ಲ? ಕಾಲೇಜ್ಗೆ ಹೋಗಬೇಕು, ರೆಗ್ಯುಲರಾಗಿ ಹೋಗ್ಬೇಕು, ಅಲ್ಲಿ ಹೇಳೋದು ಕಲಿಬೇಕು, ನೋಟ್ಸು ಬರ್ಕೋಬೇಕು, ಮನೆಗೆ ಹೋದ್ಮೇಲೆ ಅದನ್ನು ಓದಬೇಕು. ಹೌದಾ ಇಲ್ಲ? ಆಮೇಲೆ ಪರೀಕ್ಷೆ ಬರೆದ ಮೇಲೆ ಪಾಸ್ ಆಗ್ತೇವೆ. ಅದೇ ರೀತಿಯಲ್ಲಿ ಬರೀ ಸಭೆಗೆ ಬಂದರೆ ಹಿಂಗೆ ಅಂದರೆ ಮಕ್ಕಿದ್ರೆ ಹಿಂಗೇನೋ ಕಾಣಿಕೆ ಹಾಕದೆ ಆಯ್ತುವಾರ ಬಂದೆ ಓದೆ ಆಶೀರ್ವಾದ ಬರಲ್ಲ. ರೈಟ್? ವಾಕ್ಯ ಕೇಳಿಸ್ಕೊಂಡ ಮೇಲೆ ನಮ್ಮ ಲೈಫಲ್ಲಿ ಒಂದು ಜವಾಬ್ದಾರಿ ಬರ್ತದೆ. ಯಾವಾಗ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ತೇವೋ ಅವಾಗ ಆಶೀರ್ವಾದ ಬರ್ತದೆ. ಇಲ್ಲಾಂದರೆ ಯಾಕೋಬನು ಹೇಳ್ತಾನೆ, ನಮ್ಮನ್ನು ನಾವು ಏನು ಮಾಡ್ತೀವಂತೆ, ಮೋಸ ಮಾಡಿಕೊಳ್ತೀವಂತೆ. ಭಾಳ ಜನ ಕ್ರೈಸ್ತರು ಹಂಗೆ ನಾವು ಅಂದ್ಕೊಳ್ತೇವೆ, ಸಭೆಗೆ ಹೋಗ್ಬಿಟ್ರೆ ಆಯಿತು ಆಶೀರ್ವಾದ. ಇಲ್ಲ, ಬರೀ ಸಭೆಗೆ ಹೋದ್ರೆ ಆಶೀರ್ವಾದ ಬರಲ್ಲ. ನಂಬೋರು ಅನ್ಸರ್ ಆಮೇಲೆ ಹೇಳ್ರಿ. ವಾಕ್ಯ ತಗೊಂಡು ಅದನ್ನೇನು ಮಾಡ್ಬೇಕು, ನಾವು ಮಾಡಬೇಕು. ಮಾಡಿದಾಗ ಆಶೀರ್ವಾದ ಬರುವಂಥದ್ದಾಗಿದೆ ಪ್ರೇಯರ್. ಸೊ ನಾನಿವತ್ತು ಹೇಳುವಂಥ ಆ ಸಂದೇಶ ಏನಂತಂದರೆ, ನೀವು ಅದನ್ನು ಅರ್ಥ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ನೀವು ಮಾಡುವುದಾದರೆ, ನಾನು ಹೇಳ್ತೇನೆ, ನಿಮ್ಮ ಜೀವಿತ ಇದ್ದಂತೆ ಇರುವುದಿಲ್ಲ. ರೈಟ್? ನಿಜವಾಗ್ಲೂ ಇರೋದಿಲ್ಲ. ನಿಮ್ಮ ಜೀವಿತದ ಇದ್ದಂತೆ ಇರುವುದಿಲ್ಲ. ನಮಗೆಲ್ಲರಿಗೂ ಆಶೀರ್ವಾದ ಬೇಕು, ನಮಗೆಲ್ಲರಿಗೂ ದೇವರು ಇಟ್ಟಿರುವಂಥ ಸಂಕಲ್ಪ ನೆರವೇರಬೇಕು, ಇವೆಲ್ಲ ಇದೆ. ಆದರೆ ಇದು ಬೀಗದ ಕೈ. ನಾನು ಹೇಳುವಂಥ ಕೆಲವು ಸಂಗತಿಗಳನ್ನು, ರೈಟ್? ಸೊ ಎಚ್ಚರಿಕೆಯಿಂದ ಕೇಳಿಸ್ಕೊಳ್ರಿ. ಬರ್ಕೊಳ್ಳೋರು ಬರ್ಕೊಳ್ರಿ, ವಚನಗಳನ್ನ ರೆಫರೆನ್ಸ್ಗಳನ್ನ ಬರ್ಕೊಳ್ರಿ. ಮನೆಗೆ ಹೋದ್ಮೇಲೆ ಅದನ್ನು ಮತ್ತೆ ಮತ್ತೆ ನೀವು ನೋಡ್ರಿ. ಎಲ್ಲಿ ನಿಮ್ಮ ಲೈಫಲ್ಲಿ ಬದಲಾವಣೆ ತರಬೇಕೋ ಅಲ್ಲಿ ನೀವು ತಗೊಂಡು ಬನ್ನಿ. ದೇವರ ಆಶೀರ್ವಾದವನ್ನು ನಾವು ನೋಡುವವರಾಗಿದ್ದೇವೆ. ಆಮೆನ್. ರೆಡಿನಾ? ಓಕೆ. ಇವತ್ತಿನ ಸಂದೇಶ ಬಂದ್ಬಿಟ್ಟು, ಮನಸ್ಸು ಎಲ್ಲಿಗೆ ಹೋಗ್ತದೋ ಅಲ್ಲಿ ಮನುಷ್ಯನು ಹೋಗುತ್ತಾನೆ. ಎಲ್ಲರೂ ಹೇಳ್ರಿ, ನನ್ನ ಮನಸ್ಸು ಎಲ್ಲಿಗೆ ಹೋಗ್ತದೋ ಈ ಮನುಷ್ಯ ಅಲ್ಲಿಗೆ ಹೋಗುತ್ತಾನೆ. ರೈಟ್? ಓಕೆ. ಮನಸ್ಸು ಹೋದಲ್ಲಿ ಮನುಷ್ಯ ಹಿಂಬಾಲಿಸುತ್ತಾನೆ. ರೈಟ್? ಏನು ಸ್ವಲ್ಪ ವಿವರಿಸಿ ನಾವು ನೋಡೋಣ. ಎಲ್ಲರೂ ನನ್ನ ಕಡೆ ಗಮನ ಕೊಟ್ಟು ಕೇಳಿ. ದೇವರು ನಮ್ಮನ್ನು ಸೃಷ್ಟಿಸಿದಾಗ ಆತ್ಮ, ಪ್ರಾಣ, ಶರೀರವಾಗಿ ಆತನು ಮಾಡಿದ್ದಾನೆ. ರೈಟ್? ಪ್ರಾಣ ಅಂತ ಹೇಳುವಾಗ ನಮ್ಮ ಮನಸ್ಸು, ನಮ್ಮ ಆಲೋಚನೆಗಳು, ನಮ್ಮ ಭಾವನೆಗಳು ಇರುವಂಥದ್ದಾಗಿದೆ ಪ್ರಿಯರ್. ಮನುಷ್ಯನಿಗೆ ನಾವು ನೋಡೋದಾದ್ರೆ ನಮ್ಮ ಜೀವಿತದಲ್ಲಿ ಹೊರಗಡೆ ಒಂದು ಲೋಕ ಇರ್ತದೆ, ಆದರೆ ಒಳಗಡೆನೇ ಒಂದು ಲೋಕ ಇದೆ ನಮಗೆ. ನಾವು ಅನೇಕ ಸರಿ ದೇವರ ಮಕ್ಕಳಾಗಿ ಅಥವಾ ಇವನ್ ಮನುಷ್ಯರು ಲೋಕದಲ್ಲಿ ನಾವು ಭಾಳ ಸರಿ ಏನು ಮಾಡ್ತೇವೆ, ನಮ್ಮ ಕ್ರಿಯೆಗಳು ಕರೆಕ್ಟಾಗಿರಬೇಕು, ನಾವು ಮಾಡುವಂಥ ವಿಷಯ ಕರೆಕ್ಟಾಗಿರಬೇಕು. 10 ಆಜ್ಞೆಗಳನ್ನು ನಾವು ನೋಡೋದಾದ್ರೆ ಏನು ಹೇಳ್ತದೆ, ಅದೆಲ್ಲ ಕ್ರಿಯೆಗಳು. ರೈಟ್? ಸುಳ್ಳು ಹೇಳಬಾರದು, ರೈಟ್? ವ್ಯಭಿಚಾರ ಮಾಡಬಾರದು, ರೈಟ್? ಇದು ಮಾಡಬಾರದು, ಸೊ ನಾನು ಮೋಸ ಮಾಡಬಾರ್ದು, ಅವೆಲ್ಲ ಕ್ರಿಯೆಗಳು. ರೈಟ್? ಆದರೆ ಅನೇಕ ಒಳ್ಳೇದದು. ನಾವು ಕ್ರಿಯೆಗಳು, ನಮ್ಮದು ಕ್ರಿಯೆಗಳು ದೇವರ ದೃಷ್ಟಿಯಲ್ಲಿ ಸರಿ ಇರಬೇಕು, ಮನುಷ್ಯರ ದೃಷ್ಟಿಯಲ್ಲಿ ಸರಿ ಇರಬೇಕು, ಇದು ಒಳ್ಳೇದೇ. ಆದರೆ ಕ್ರಿಯೆಗಳು ಮಾಡುವ ಮುಂಚೆ ಇನ್ನೊಂದು ಸಂಗತಿ ಇದೆ ಪ್ರಿಯರೇ. ಅದನ್ನು ಅನೇಕ ಜನರು ನಿರ್ಲಕ್ಷ್ಯ ಮಾಡ್ತಾರೆ. ಭಾಳ ಜನ ಏನ್ಕೊಳ್ತಾರೆ, ನನ್ನ ಕ್ರಿಯೆ ಕರೆಕ್ಟ್ ಇದ್ರೆ ಸಾಕು. ಆದರೆ ದೇವರು ಬರೀ ಕ್ರಿಯೆಯನ್ನು ನೋಡುವಾತನಲ್ಲ, ನಮ್ಮ ಅಂತರ್ಯದಲ್ಲಿ ನಮ್ಮ ಆಲೋಚನೆಗಳನ್ನು ನೋಡುವಾತನಾಗಿದ್ದಾನೆ. ಆಮೇನ್. ಕ್ರಿಯೆ ಜನ ನೋಡ್ತಾರೆ, ಆದರೆ ಆಲೋಚನೆ ದೇವರು ನೋಡುವಾತನಾಗಿದ್ದಾನೆ. ನಿನ್ನ ಕ್ರಿಯೆ ಶುದ್ಧವಾಗಿರುವುದಾದ್ರೆ, ಅಥವಾ ನಿನ್ನ ಆಲೋಚನೆ ಶುದ್ಧವಾಗಿರುವುದಾದ್ರೆ ನಿನ್ನ ಕ್ರಿಯೆ ಆಟೋಮೆಟಿಕ್ ಶುದ್ಧವಾಗಿರ್ತದೆ. ಎಷ್ಟು ಜನ ಒಪ್ಕೊಳ್ತೀರ? ರೈಟ್? ಕೇಳಿಸ್ಕೊಡ್ರಿ ಎಚ್ಚರಿಕೆಯಿಂದ. ನಿನ್ನ ಆಲೋಚನೆಗಳು ಎಂಜಿನ್ ಇದ್ದಂಗೆ, ನಿನ್ನ ಕ್ರಿಯೆಗಳು ಬೋಗಿಗಳಿದ್ದಂಗೆ. ಯಾವುದು ಯಾವುದನ್ನು ಎಳಿತದೆ? ಎಂಜಿನ್ ಬೋಗಿನ ಎಳಿತದ, ಬೋಗಿ ಎಂಜಿನ್ನ ಎಳಿತದ? ಎಂಜಿನ್ ಎಳೆಯೋದ ಕಡೆ ಬೋಗಿ ಹೋಗ್ತದೆ. ಹಲ್ಲೆಲೂಯಾ.
ಹಂಗೆ ನಿನ್ನ ಮನಸ್ಸು ಎಲ್ಲಿ ಹೋಗ್ತದೋ, ನಿನ್ನ ಮನಸ್ಸು ಎಲ್ಲಿ ಇಡ್ತೀಯೋ, ನಿನ್ನ ಮನಸ್ಸು ಯಾವುದರ ಮೇಲೆ ಕೇಂದ್ರೀಕರಿಸ್ತೀಯೋ ಅಲ್ಲಿ ಈ ಮನುಷ್ಯನು ಈ ಕ್ರಿಯೆಗಳು ಅದು ಹಿಂಬಾಲಿಸುವಂಥದ್ದಾಗಿದೆ ಪ್ರಿಯರ್. ಅನೇಕರು ಏನು ಮಾಡ್ತಾರೆ, ನನ್ನ ಕ್ರಿಯೆಗಳು ಕರೆಕ್ಟ್ ಇರಬೇಕು, ಆದ್ರೆ ಆಲೋಚನೆನ ನಿರ್ಲಕ್ಷ್ಯ ಮಾಡ್ತಾರೆ. ಈ ಮನಸ್ಸಿನಲ್ಲಿ ಏನು ಬೇಕೋ ನಾನು ಆಲೋಚನೆ ಮಾಡ್ಬೋದು, ಈ ಮನಸ್ಸಿನಲ್ಲಿ ನಾನು ಏನು ಬೇಕೋ ಇದು ಮಾಡು. ಯಾಕಂದ್ರೆ ನಮ್ಮ ಆಲೋಚನೆಗಳು ನಮ್ಮ ಹೆಂಡತಿಗೆ ಗೊತ್ತಿರಲ್ಲ, ಗಂಡನಿಗೆ ಗೊತ್ತಿರಲ್ಲ, ಅಪ್ಪನಿಗೆ ಗೊತ್ತಿರಲ್ಲ, ಅಮ್ಮನಿಗೆ ಗೊತ್ತಿರಲ್ಲ, ನಮ್ಮ ಬೆಸ್ಟ್ ಫ್ರೆಂಡ್ಗೆ ಗೊತ್ತಿರಲ್ಲ, ಯಾರಿಗೂ ಗೊತ್ತಿರಲ್ಲ ನಮ್ಮ ಆಲೋಚನೆಗಳು. ಅವ್ರೇನು ನೋಡ್ತಾರೆ, ನಾವು ಮಾತನಾಡಿದ್ದು ಕೇಳಿಸ್ಕೊಂತಾರೆ, ರೈಟ್, ನಾವು ಮಾಡಿದ್ದು ನೋಡ್ತಾರೆ. ಆದರೆ ಮಾಡೋದು ಆಲೋಚನೆ ಒಳಗಿರ್ಬೋದು, ಮಾಡೋದು ಬೇರೆ ಇರ್ಬೋದು. ಹೌದಾ ಇಲ್ಲ? ಯಾರನ್ನ ಮನೆಗೆ ಬಂದ್ರೆ ಅನ್ಕೋ, ಇಷ್ಟ ಇಲ್ಲ ಅನ್ಕೋ, ಈ ಟೈಮಿಗೆ ಬಂದ ನಡಿ, ಟೀ ಬೇಕಾ ಕಾಫಿ ಬೇಕಾ, ನೀನು ತಂದು ಟೀ ಕೊಡ್ತಿ ಕಾಫಿ ಕೊಡ್ತಿ, ಬಟ್ ಮನ್ಸಿನಾಗೆ ಇದೇ ಟೈಮಿಗೆ ಬರ್ಬೇಕಾ ಅನ್ಕೊಂಡಿರ್ತಿ. ರೈಟ್, ಹೌದಾ ಇಲ್ಲ? ಸೊ ಮನುಷ್ಯನ ಹೃದಯ ಆಲೋಚನೆ ಭಾಳ ಇಂಪಾರ್ಟೆಂಟ್. ಸೊ ದೇವರ ಕೆಲವು ವಾಕ್ಯಗಳನ್ನು ನಾವು ನೋಡೋಣ. ಈ ವಾಕ್ಯ ಇವತ್ತು ಆ ವಾಕ್ಯ ನಮಗೆ ಕನ್ನಡಿ ಇದ್ದಂಗೆ, ರೈಟ್? ಇವತ್ತು ನಮ್ಮ ಮನಸ್ಸು ಈ ಕನ್ನಡಿ ಮುಂದೆ ಹೇಗಿದೆ ಎಂಬುದಾಗಿ ನಾವು ನೋಡಿಕೊಳ್ಳೋಣ ಪ್ರಿಯರೇ. ಓಕೆ, ವಚನವನ್ನು ನಾವು ನೋಡಿಕೊಳ್ಳೋಣ. ಕೀರ್ತನೆ 139, 23, 24. ಕೀರ್ತನೆಗಾರನು ಈ ರೀತಿ ಪ್ರಾರ್ಥನೆ ಮಾಡ್ತಾನೆ, ದೇವರೇ ನನ್ನನ್ನು ಶೋಧಿಸಿ ನನ್ನ ಹೃದಯವನ್ನು ತಿಳಿದುಕೋ, ನನ್ನನ್ನು ಪರೀಕ್ಷಿಸಿ ನನ್ನ ಆಲೋಚನೆಗಳನ್ನು ತಿಳಿದುಕೋ, ನನ್ನಲ್ಲಿ ದುಷ್ಟತನದ ಮಾರ್ಗ ಉಂಟೇನೋ ನೋಡಿ ನಿತ್ಯವಾದ ಮಾರ್ಗದಲ್ಲಿ ನನ್ನನ್ನು ನಡೆಸು. ಇಲ್ಲಿ ಏನಂತ ಹೇಳ್ತಾನೆ ಅವನ ಪ್ರಾರ್ಥನೆ ನೋಡ್ರಿ. ಅನೇಕ ಪ್ರಾರ್ಥನೆ ಮಾಡ್ತಾರೆ. ಎಂತ ಸ್ವಾಮಿ ನನಗೆ ಇದು ಕೊಡು, ಸ್ವಾಮಿ ನನಗೆ ನೌಕರಿ ಕೊಡು, ಸ್ವಾಮಿ ನನಗೆ ಉದ್ಯೋಗ ಕೊಡು, ಸ್ವಾಮಿ ನನಗೆ ಒಳ್ಳೆ ಹುಡುಗ ಕೊಡು, ಒಳ್ಳೆ ಹುಡುಗಿ ಕೊಡು. ಆದರೆ ಇವನ ಪ್ರಾರ್ಥನೆ ಬೇರೆ, ಬರೀ ಹೊರಗಿನ ವಿಷಯಗಳಿಗೋಸ್ಕರ ಪ್ರಾರ್ಥನೆ ಅಲ್ಲ. ಇವನ ಒಂದು ಫೋಕಸ್ ಎಲ್ಲಿದೆ, ಇವನ ಗಮನ ಎಲ್ಲಿದೆ, ಒಳಗಡೆ ತಿರುಗಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರೇ ನನ್ನನ್ನು ಶೋಧಿಸಿ, ಎಲ್ಲರೂ ಹೇಳ್ರಿ, ದೇವರೇ ನನ್ನನ್ನು ಶೋಧಿಸು. ಅಂದ್ರೆ ಹುಡುಕು ಅಂತ ಅರ್ಥ. ದೇವರೇನ್ ಮಾಡ್ತಾನೆ, ನಮ್ಮನ್ನು ಶೋಧಿಸುವವನಾಗಿದ್ದಾನೆ. ನನ್ನ ಹೃದಯವನ್ನು ತಿಳಿದುಕೋ. ಏನನ್ನು ತಿಳಿದುಕೋ? ಹೃದಯವನ್ನು ತಿಳಿದುಕೋ. ನನ್ನನ್ನು ಪರೀಕ್ಷಿಸಿ. ಇಲ್ಲಿ ದೇವರು ಪರೀಕ್ಷೆ ಮಾಡ್ತಾನಂತೆ, ಎಕ್ಸಾಮಿನೇಷನ್ ಮಾಡ್ತಾರಂತೆ. ಡಾಕ್ಟರ್ ಏನ್ ಮಾಡ್ತಾನೆ, ನೀವು ಯಾರನ್ನ ಡಾಕ್ಟರ್ ಹತ್ರ ಹೋದ್ರೆ ಅವ್ರು ಏನು ಮಾಡ್ತಾರೆ, ಒಳಗೆ ಕರ್ಕೊಂಡು ಹೋಗ್ತಾರೆ. ಒಳಗೆ ಕರ್ಕೊಂಡೋಗಿ ಏನು ಪರೀಕ್ಷೆ ಮಾಡ್ತಾರೆ. ಹೊರಗೆಲ್ಲ ಬೇರೆ ಇರ್ಬೋದು, ಆದರೆ ಅವ್ರು ಏನು ಮಾಡ್ತಾರೆ, ಪರೀಕ್ಷೆ ಮಾಡ್ತಾರೆ. ಹೊರಗೆ ನೋಡ್ಬೋದು, ಇಲ್ಲದೆ ಇದ್ರೆ ಆಮೇಲೆ ರಕ್ತ ಪರೀಕ್ಷೆ ಮಾಡ್ತಾರೆ. ಹೌದಾ ಇಲ್ಲ? ಲ್ಯಾಬ್ ಟೆಸ್ಟ್ಗೆ ಕಳಿಸ್ತಾರೆ. ಅದ್ರಾಗ ಏನೈತೆ ಅಂತ ಇದು ಕಣ್ಣಿಗೆ ಕಾಣಲ್ಲ, ಇದು ಕಣ್ಣಿಗೆ ಕಾಣಲ್ಲ. ಆದರೆ ಅಲ್ಲಿ ಲ್ಯಾಬ್ಗೆ ಹೋಗಿ ರಕ್ತ ಪರೀಕ್ಷೆ ಅವೆಲ್ಲ ಮಾಡಿದಾಗ ಏನೇ ನಿಜವಾದ ಕಾರಣ ಏನು ಅಂತ ಹೊರಗಡೆ ಬರುವಂಥದ್ದಾಗಿದೆ ಪ್ರಿಯರೇ, ರೈಟ್? ಓಕೆ, ಸೊ ಇಲ್ಲಿ ಆತನು ಹೇಳ್ತಾನೆ, ಹೃದಯವನ್ನು ತಿಳಿದುಕೋ, ನನ್ನನ್ನು ಪರೀಕ್ಷಿಸಿ ನನ್ನ ಆಲೋಚನೆಗಳನ್ನು ತಿಳಿದುಕೋ. ಎಲ್ಲರೂ ಹೇಳ್ರಿ, ನನ್ನ ಆಲೋಚನೆಗಳು, ನನ್ನ ಆಲೋಚನೆಗಳು. ಇಲ್ಲಿ ಕ್ರಿಯೆ ಬಗ್ಗೆ ಅವನು ಮಾತಾಡ್ತಾ ಇಲ್ಲ. ಇವನು ಯಾವುದ್ರ ಬಗ್ಗೆ ಮಾತನಾಡ್ತಾ ಇದ್ದಾನೆ? ಆಲೋಚನೆ ಬಗ್ಗೆ ಮಾತನಾಡ್ತಾ ಇದ್ದಾನೆ. ಯಾಕೆ? ದೇವರು ಮಾತ್ರ ನಮ್ಮ ಆಲೋಚನೆಗಳನ್ನು ತಿಳಿದುಕೊಳ್ಳುವವನಾಗಿದ್ದಾನೆ ಪ್ರಿಯರ್. ಒಂದು ಮಾತ್ರ ಸತ್ಯ, ನಮ್ಮನ್ನು ನಾವು ಮೋಸಪಡಿಸ್ಕೊಳ್ಳೋದು ಬೇಡ. ನಾವು ಅಂದ್ಕೊಳ್ತೇವೆ, ನನ್ನ ಮೈಂಡಲ್ಲಿ, ನನ್ನ ಆಲೋಚನೆಯಲ್ಲಿ ನಾನು ಏನು ಬೇಕೋ ಯೋಚನೆ ಮಾಡ್ಬೋದು, ಯಾರಿಗೆ ಗೊತ್ತಾಗಲ್ಲ. ಸಾರಿ, ದೇವರು ನಮ್ಮ ಆಲೋಚನೆಗಳನ್ನು ಪರಿಶೋಧಿಸುವಂಥ ದೇವರು ಆತನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯ. ಯಾವಾಗ ನಮ್ಮ ಆಲೋಚನೆ ಮಟ್ಟಕ್ಕೆ ನಾವು ದೇವರನ್ನು ಅನುಮತಿಸ್ತೇವಲ್ಲ, ನಾವು ಕಪಟಿಗಳಾಗಿ ಜೀವಿಸುವ ಅವಶ್ಯಕತೆ ಇಲ್ಲ. ಕಪಟಿಗಳು ಯಾರು ಗೊತ್ತಾ? ಅವ್ರ ಕ್ರಿಯೆಯಲ್ಲಿ ಮಾತ್ರ ಕರೆಕ್ಟ್ ಇರ್ತಾರೆ, ಆಲೋಚನೆಯಲ್ಲಿ ಏನು ಬೇಕೋ ಅವ್ರು ಆಲೋಚನೆ ಮಾಡುವವರಾಗಿದ್ದಾರೆ. ಆದರೆ ದೇವರು ನನ್ನ ಆಲೋಚನೆಯನ್ನು ಗಮನಿಸ್ತಾನೆ ಅಂತ ನಮ್ಮ ಆಲೋಚನೆ ಕರೆಕ್ಟ್ ಇದ್ರೆ ಆ ವ್ಯಕ್ತಿ ಡೆಫಿನೆಟ್ ತನ್ನ ಕ್ರಿಯೆಯಲ್ಲಿ ಕೂಡ ಆತನು ಸರಿಯಾಗಿ ಇರುವ ಆತನಾಗಿದ್ದಾನೆ ಪ್ರಿಯರೇ. ಅನೇಕ ಸರಿ ನಾವು ಬರೀ ನಮ್ಮ ಕ್ರಿಯೆಗಳು ಸರಿ ಇರಬೇಕೆಂಬುದಾಗಿ ನಾವು ಬಯಸ್ತೇವೆ, ಆದರೆ ನಮ್ಮ ಆಲೋಚನೆಗೆ, ನಮ್ಮ ಮನಸ್ಸಿಗೆ ಬಂದಿದ್ದು ನಾವು ಆಲೋಚನೆ ಮಾಡ್ತೇವೆ, ತಲೆಗೆ ಬಂದಿದ್ದು ನಾವು ಆಲೋಚನೆ ಮಾಡ್ತೇವೆ, ಬಂದಿಂದ ಆಲೋಚನೆಗಳನ್ನೆಲ್ಲ ನಾವು ಅನುಮತಿಸ್ತೇವೆ, ಅದರ ಮೇಲೆ ಧ್ಯಾನ ಮಾಡ್ತೇವೆ. ಆದರೆ ಇಲ್ಲಿ ಕೀರ್ತನೆಗಾರನು ಹೇಳುವಾತನಾಗಿದ್ದಾನೆ, ನನ್ನ ಆಲೋಚನೆಗಳನ್ನು ತಿಳಿದುಕೋ, ನನ್ನಲ್ಲಿ ದುಷ್ಟತನದ ಮಾರ್ಗ ಉಂಟೇನೋ ನೋಡಿ ನಿತ್ಯವಾದ ಮಾರ್ಗದಲ್ಲಿ ನನ್ನನ್ನು ನಡೆಸು. ಹಲ್ಲೆಲೂಯಾ.
ಅಂದ್ರೆ ನಿತ್ಯವಾದ ಮಾರ್ಗದಲ್ಲಿ ನಾವು ನಡೆಯಬೇಕಂದ್ರೆ ಅದು ಆಲೋಚನೆಯ ಮಟ್ಟಕ್ಕೆ ಹೋಗಬೇಕು ಪ್ರಿಯರೇ. ಹಲ್ಲೆಲೂಯಾ. ಓಕೆ, ಮುಂದೆ ನೋಡೋಣ. ಓಕೆ, ಒಳಗಿನ ಪ್ರಪಂಚ. ಇಲ್ಲಿ ನೋಡ್ರಿ, ಮೊದಲೇ ಸಮುವೇಲ 16:7 ದೇವರ ವಾಕ್ಯ, ಇಲ್ಲಿ ದಾವಿದನನ್ನು ಅರಸನಾಗಿ ಆರಿಸ್ಕೊಳ್ಳಿಕ್ಕೆ ದೇವರು ಸಮುವೇಲನ್ನು ಕಳಿಸ್ತಾನೆ. ಅವಾಗ ಅವ್ರ ಅಣ್ಣ ಎತ್ತರ ಇರ್ತಾನ, ಅವ್ರ ಅಣ್ಣ ದಾವಿದ ಅವ್ರ ಅಣ್ಣ, ಅವ್ನು ಬರ್ತಾ ದೂರಿಂದ ಬರುವಾಗಲೇ ಸಮುವೇಲ ಅನ್ಕೊಂಡ ಇವನೇಪ್ಪ ರಾಜ. ಇವ್ ನೋಡಿ ಹೆಂಗದಾನ, ನೋಡ್ತಾ ಇದ್ರೆ ಇವ್ನು ಡೆಫಿನೆಟ್ಲಿ ದೇವ್ರು ಇವನ್ನೇ ರಾಜನಾಗಿ ಆರಿಸಿಕೊಳ್ಳೋದು. ಅವಾಗ ದೇವರು ಸಮುವೇಲ ಹತ್ರ ಮಾತಾಡ್ತಾನೆ. ಆದರೆ ಕರ್ತನು ಸಮುವೇಲನಿಗೆ, ನೀನು ಅವನ ರೂಪವನ್ನು, ಅವನ ದೇಹದ ಉದ್ದವನ್ನು ದೃಷ್ಟಿಸಬೇಡ, ಅವನನ್ನು ನಾನು ತಿರಸ್ಕರಿಸಿದೆನು. ಕರ್ತನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ಮಾತ್ರ ನೋಡದೆ ಹೃದಯವನ್ನೇ ನೋಡುವನು ಅಂದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವ್ರಿಗೆ ಮನುಷ್ಯನಿಗೆ ವ್ಯತ್ಯಾಸ. ಮನುಷ್ಯನ ಏನ್ ನೋಡ್ತಾನೆ? ಹೊರಗಿನ ತೋರಿಕೆಯನ್ನು ನೋಡುವಾತನಾಗಿದ್ದಾನೆ. ಚೆನ್ನಾಗಿದ್ದಪ್ಪ, ಫ್ರೆಶ್ ಆಗಿದೆಯಪ್ಪ, ನಿಂದು ಅಂಗಿ ಚೆನ್ನಾಗಿದ್ದಪ್ಪ, ಇದು ಚೆನ್ನಾಗಿದ್ದಪ್ಪ, ನಿನ್ನ ಬಟ್ಟೆ ಚೆನ್ನಾಗಿದ್ದಪ್ಪ, ಓ ಸೂಪರ್, ರೈಟ್? ಮನುಷ್ಯರಿಗೆ ಕಾಣದೇ ಹೊರಗಡೆ. ಆದರೆ ದೇವರೇನು ನೋಡ್ತಾನಂತೆ? ಮಾತ್ರ ನೋಡಿದೆ ಹೃದಯವನ್ನು ನೋಡುವವನು ಎಂಬುದಾಗಿ. ಹೊರಗಡೆ ನೋಡಲ್ಲ, ಹೃದಯವನ್ನು ನೋಡ್ತಾನಂತೆ. ಹಲ್ಲೆಲೂಯಾ. ಇವತ್ತು ನಾವಿಲ್ಲಿ ಕೂತ್ಕೊಂಡಿರುವಾಗ ದೇವರು ನಮ್ಮ ಹೃದಯವನ್ನು ನೋಡ್ತಾ ಇದ್ದಾನೆ. ನಾವು ಮನೆಯಲ್ಲಿರುವಾಗ ದೇವರು ನಮ್ಮ ಹೃದಯವನ್ನು ಆತನು ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ನಾವು ವ್ಯವಹಾರ ಮಾಡುವಾಗ ದೇವರು ನಮ್ಮ ಹೃದಯವನ್ನು ಆತನು ನೋಡುವಾತನಾಗಿದ್ದಾನೆ ಪ್ರಿಯರೇ. ನಾವು ಏನೇ ಕೆಲಸ ಮಾಡುವಾಗ ದೇವರು ನಮ್ಮ ಹೃದಯವನ್ನು ನೋಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ನಾವು ಬರ್ಬೋದು, ಕೈ ಎತ್ತಬಹುದು, ಆರಾಧಿಸಬಹುದು, ಆದರೆ ದೇವರು ನಮ್ಮ ಹೃದಯವನ್ನು ನೋಡುವಾತನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪಕ್ಕದಲ್ಲಿರೋರ್ಗೆ ಒಂದ್ಸರಿ ಹೇಳ್ರಿ, ದೇವರು, ಶೇಖಂಡ್ ಕೊಟ್ಟು ಹೇಳ್ರಿ, ಪ್ರೀತಿಯಲ್ಲಿ ಹೇಳ್ರಿ, ದೇವರು ನಮ್ಮ ಹೃದಯವನ್ನು ನೋಡುತ್ತಾನೆ. ಹಲ್ಲೆಲೂಯಾ. ಅಂದ್ರೆ ನಾನು ಅದಕ್ಕೆ ಏನ್ ಹೇಳ್ತೀನಿ, ಹೊರಗಡೆ ಒಂದು ಲೋಕ ಇದೆ, ಒಳಗಡೆ ಒಂದು ಲೋಕ ಇದೆ. ನಿಮ್ಮ ಭಾವನೆಗಳು ಎಲ್ಲಿರ್ತಾವ? ಅವು ಒಳಗಡೆ. ನಿಮಗೆ ಸಂತೋಷ ದುಃಖ ಎಲ್ಲಿ ಆಗ್ತದದು? ಒಳಗಡೆ. ನಿಮಗೆ ಒಳಗಡೆ ಮನಸ್ಸು ನೋವು ಬೇನೆ ಎಲ್ಲಿ ಆಗೋದದು? ಅದು ಯಾರಿಗೆ ಅರ್ಥ ಆಗಲ್ಲ, ಯಾರಿಗೆ ಗೊತ್ತಾಗಲ್ಲ. ನಾವು ಒಳಗಡೆ ಬಹಳ ನೋವು ಇಟ್ಕೊಂಡು ಹೊರಗಡೆ ಬಂದ್ರೆ ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹೆಂಗಿದೆ? ಸಾಮಾನ್ಯವಾಗಿ ಆರಾಮ, ಆರಾಮ, ಅದು ಹೇಳೋದು ಆರಾಮ, ಆರಾಮ್. ಒಳಗೆ ಗೊತ್ತಿರ್ತದೆ, ಅದು ಯಾರ ಹತ್ರ ನಾವು ಹಂಚ್ಕೊಳ್ಳಲ್ಲ, ದೇವ್ರಿಗೆ ಗೊತ್ತಿರ್ತದೆ. ಹೌದಾ ಇಲ್ಲ? ಸೊ ಮನುಷ್ಯನು ಹೊರಗಡೆ ತೋರಿಕೆಯನ್ನು ನೋಡುವಾತನಾಗಿದ್ದಾನೆ, ಆದರೆ ದೇವರು ಅಂದ್ರೆ ಒಳಗಡೆ. ನಾನು ಏನು ಹೇಳಿಕ್ ಬಯಸ್ತಾ ಇದ್ದೇನೆ ಅಂದ್ರೆ, ಒಳಗಡೆ ಒಂದು ದೊಡ್ಡ ಲೋಕ ಇದೆ ಪ್ರಿಯರೇ. ಹಲ್ಲೆಲೂಯಾ. ಆ ಲೋಕದಲ್ಲಿ ದೇವರನ್ನು ಬಿಡಬೇಕು ನಾವು. ದೇವರನ್ನು ಬರೀ ನನ್ನ ಜೀವಿತದಲ್ಲಿ ಬಾ ಅಂತ ಹೇಳಿದಾದ್ರೆ, ಆತನು ನನ್ನ ಅಂತರ್ಯದಲ್ಲಿ, ನನ್ನ ಕ್ರೈಸ್ತ ಜೀವಿತ, ಅದು ಒಳಗಿನ ಜೀವಿತ, ನೀವು ಅರ್ಥ ಮಾಡಿಕೊಳ್ಳಬೇಕು. ಹಲ್ಲೆಲೂಯಾ. ಅಂತರ್ಯದಲ್ಲಿ ದೇವರು ನಮ್ಮನ್ನು ಆಳುವುದಾದ್ರೆ ಅವಾಗ ನಿಜವಾಗ್ಲೂ ಯೇಸು ನಮ್ಮ ರಕ್ಷಕನು, ನಮ್ಮ ಒಡೆಯನು ಆತನು ಆಗಿದ್ದಾನೆ ಪ್ರಿಯರೇ. ಓಕೆ, ಕೆಲವು ವಚನಗಳು ನಾವು ನೋಡೋಣ. ಆದಿಕಾಂಡದಲ್ಲಿ ದೇವರು ನೋಹನ ಸಮಯದಲ್ಲಿ ಅಲ್ಲಿರುವಂಥ ಲೋಕವನ್ನು, ಆ ಸಮಯದಲ್ಲಿರುವಂಥ ಜನರನ್ನು ಆತನು ಪ್ರಳಯದ ಮುಖಾಂತರ ನಾಶ ಮಾಡ್ದ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನೋಡ್ತದೆ, ಆದಿಕಾಂಡ 6:5 ಸ್ಕ್ರೀನ್ ಮೇಲೆ ನೀವು ನೋಡ್ಬೋದು. ಹೇಳ್ತದೆ, ಮನುಷ್ಯನ ದುಷ್ಟತ್ವವು ಭೂಮಿಯಲ್ಲಿ ಹೆಚ್ಚಿದ್ದನ್ನು, ಅವನ ಹೃದಯದ ಆಲೋಚನೆಗಳ ಕಲ್ಪನೆಗಳೆಲ್ಲ ಯಾವಾಗಲೂ ಬರೀ ಕೆಟ್ಟವುಗಳೆಂದು ದೇವರು ನೋಡಿದನು. ಎಲ್ಲರೂ ಹೇಳ್ರಿ, ದೇವರು ನೋಡಿದನು. ದೇವರು ನೋಡಿದನು. ಏನ್ ನೋಡಿದನು ದೇವರು? ಮನುಷ್ಯನ ದುಷ್ಟತ್ವವು ಭೂಮಿಯಲ್ಲಿ ಹೆಚ್ಚಿದ್ದನ್ನು, ಅವನ ಹೃದಯದ ಆಲೋಚನೆಗಳ ಕಲ್ಪನೆಗಳು. ಎಲ್ಲರೂ ಹೇಳ್ರಿ, ಮನುಷ್ಯನ, ಎಲ್ಲರೂ ಹೇಳ್ಬೇಕು, ಮನುಷ್ಯನ ಹೃದಯದ ಆಲೋಚನೆಗಳ ಕಲ್ಪನೆಗಳು. ಹೃದಯದ ಆಲೋಚನೆಗಳ ಕಲ್ಪನೆಗಳು. ಕಲ್ಪನೆ ಅಂದ್ರೆ ಅರ್ಥ ಏನು? ಅಥವಾ ಊಹಿಸಿಕೊಳ್ಳುವಂಥದ್ದು. ಊಹಿಸೋದಂದ್ರೆ ಸುಮ್ಮನೆ ಊಹಿಸ್ಕೊಳ್ಳೋದಲ್ಲ. ಇವಾಗ ನೋಡ್ರಿ, ಆಲೋಚನೆಗಳು ಸೇರಿ ಏನಾಗ್ತದೆ, ನಮ್ಮ ಮೈಂಡಲ್ಲಿ, ನಮ್ಮ ಮನಸ್ಸಿನಲ್ಲಿ ಒಂದು ಚಿತ್ರವನ್ನು ತೋರಿಸ್ತದೆ. ಇಂಗ್ಲಿಷ್ನಲ್ಲಿ ಅದನ್ನ ಇಮ್ಯಾಜಿನೇಷನ್ ಅಂತ ಹೇಳ್ತೇವೆ. ಹೌದಾ ಇಲ್ಲ? ಇವಾಗ ಉದಾಹರಣೆಗಾಗಿ ಒಬ್ರು ಯಾರನ್ನ ಮನೆ ಕಟ್ಟಬೇಕು ಅನ್ಕೊಳ್ತಾರ ಅನ್ಕೊಳ್ರಿ. ಕಟ್ಟಕ್ ಮುಂಚೆ ಫಸ್ಟ್ ಏನ್ ಮಾಡ್ತಾರ ಅವರು? ಒಂದು ಪ್ಲಾನ್ ಹಾಕ್ತಾರ. ಅದು ಪ್ಲಾನ್ ಎಲ್ಲಿರ್ತದೆ? ಅದು ಒಳಗಿರ್ತದೆ. ನೀವು ಎಂಜಿನಿಯರ್ ಹತ್ರ ಹೋಗ್ರಿ, ಒಂದು ಪ್ಲಾನ್ ಹಾಕೊಡ್ರಿ ಅಂತ ಹೇಳ್ತಾರೆ. ಅವ್ರು ಏನ್ ಮಾಡ್ತಾರೆ, ಅವನ ಮೈಂಡಲ್ಲಿ, ಮನಸ್ಸಿನಲ್ಲಿ ಇರ್ತದೆ ಅದು ಪ್ಲಾನ್.
ಹೊರಗಡೆ ನೀವು ಮನೆಯನ್ನು ನೋಡುವ ಮುಂಚೆ, ಕೇಳಿಸ್ಕೊಳ್ತಾ ಇದ್ರಿ ಎಲ್ಲರೂ? ಹೊರಗಡೆ ನೀವು ಮನೆಯನ್ನು ನೋಡುವ ಮುಂಚೆ ಒಳಗಡೆ ಅವನು ಅವಾಗಲೇ ಆ ಮೈಂಡ್ನ ನೋಡ್ತಾ ಇರ್ತಾನೆ. ಅದನ್ನು ಇದು ಹಿಂಗಿರಬೇಕು, ಇಷ್ಟ ಹತ್ರ ಇರಬೇಕು, ಇದ್ರ ಡಿಸೈನ್ ಹಿಂಗಿರಬೇಕು, ಇದು ಅವನು ಒಳಗಡೆ ಕಲ್ಪಿಸಿಕೊಳ್ತಾನೆ ಅದನ್ನು. ಹಲ್ಲೆಲೂಯಾ. ಹೊರಗಡೆ ಅದನ್ನು ತೋರ್ಪಡಿಸುವಿಕೆ ಮುಂಚೆ, ತೋರ್ಸೋಕ್ ಮುಂಚೆ ಒಳಗಡೆ ಅದನ್ನು ದೇವರು ಕೂಡ ಅಷ್ಟೇ ಪ್ರಿಯರೇ. ಹೊರಗಡೆ ಮನುಷ್ಯನನ್ನು ನಿರ್ಮಾಣ ಮಾಡುವ ಮುಂಚೆ ಒಳಗೆ ಅಂದ್ಕೊಂಡಿದ್ದ, ನಾನು ಮನುಷ್ಯನನ್ನು ಸೃಷ್ಟಿ ಮಾಡ್ತೇನೆ, ನನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡ್ತೇನೆ. ಮನುಷ್ಯನನ್ನಾಗಲೇ ಒಳಗಡೆ ಆತನು ಕಲ್ಪಿಸಿಕೊಂಡಿದ್ದ ದೇವರು. ಆಮೇಲೆ ಏನು ಹೇಳ್ತಾನೆ? ಮನುಷ್ಯನ ಸೃಷ್ಟಿ ಮಾಡ್ದ, ಬೆಳಕನ್ನು ಸೃಷ್ಟಿ ಮಾಡ್ದ, ಭೂಮಿಯನ್ನು ಸೃಷ್ಟಿ ಮಾಡ್ದ, ಪ್ರಾಣಿಗಳನ್ನು ಆತನು ಸೃಷ್ಟಿ ಮಾಡ್ದ. ಅಂದ್ರೆ ನಾನು ಏನು ಹೇಳ್ತೇನೆ, ಹೊರಗಡೆ ನಾವು ಏನಾದರೂ ಮಾಡುವ ಮುಂಚೆ ಅದನ್ನು ಒಳಗಡೆ ನಾವು ಕಲ್ಪಿಸಿಕೊಳ್ಳುವವರಾಗಿದ್ದೇವೆ. ರೈಟ್? ಇವೆಲ್ಲರೂ ಒಂದು ನಾನು ಇದೇ ಹೇಳ್ತೇನೆ, ನಾನು ಹೇಳ್ದಂಗೆ ನೀವು ಮಾಡಬೇಕು. ಒಂದು ಸ್ವಲ್ಪ ಹೊತ್ತು ಕಣ್ಣು ಮುಚ್ಕೊಳ್ರಿ. ಆಮೇಲೆ ನಾನು ಒಂದು 5-6 ಪದಗಳು ಹೇಳ್ತೇನೆ, ನಿಮಗೆ ಏನು ಕಾಣಿಸ್ತೈತೆ ಅಂತ ನೀವು ಹೇಳ್ಬೇಕು. ಓಕೆನಾ? ಎಲ್ಲರೂ ಕಣ್ಣು ಮುಚ್ಕೊಳ್ರಿ, ನಿದ್ದೆ ಮಾಡಬೇಡ್ರಿ. ಓಕೆ, ಎಲ್ಲರೂ ಕಣ್ಣು ಮುಚ್ಕೊಳ್ರಿ. ಒಂದು ಎಕ್ಸ್ಪೆರಿಮೆಂಟ್ ಇದು, ಒಂದು ಎಕ್ಸ್ಪೆರಿಮೆಂಟ್, ಸುಮ್ಮನೆ ಪ್ರಾರ್ಥನೆ ಅಲ್ಲ ಇದು. ಓಕೆ, ಕಣ್ಣು ಮುಚ್ಕೊಳ್ರಿ. ನಿಮ್ಮ ಮನಸ್ಸಿನಲ್ಲಿ ಏನು ಕಾಣಿಸ್ತೈತೆ ಅಂತ ನೀವು ಹೇಳ್ಬೇಕು ನನಗೆ. ಓಕೆ, ನಾನು ಕೆಲವು ಪದಗಳು ಹೇಳ್ತೇನೆ. ಕಾರ್ ನೋಡ್ತಾ ಇದ್ದೀರಾ ಮನಸ್ಸಲ್ಲಿ? ಓಕೆ, ನಾನು ಹೇಳಿದ್ದನ್ನ ನಿಮ್ಮ ಮೈಂಡಲ್ಲಿ ನೀವು ಇದು ಮಾಡಬೇಕು. ಟ್ರೇನ್, ನಾಯಿ, ಆನೆ, ಬೆಕ್ಕು. ಓಕೆ, ಇವಾಗ ಕಣ್ ತೆಗೀರಿ. ಓಕೆ, ನಾನು ನಾಯಿ ಅಂದಾಗ ಏನು ಬಂತು ನಿಮಗೆ? ಓಕೆ, ಒಬ್ಬೊಬ್ರದ್ದು ಕಲರ್ ಬೇರೆ ಇರ್ಬೋದು. ಒಬ್ಬರು ಕರಿ ನಾಯಿ ನೋಡಿರ್ಬೋದು, ಒಬ್ಬರು ಬಿಳಿ ನಾಯಿ ನೋಡಿರ್ಬೋದು, ಒಬ್ಬರು ಬಿಳಿ ನಾಯಿ ಕರಿ ಮಚ್ಚೆ ಇರುವಂಥ ನಾಯಿ ನೀನು ನೋಡಿರ್ಬೋದು. ಆದರೆ ನಾನು ಕೇಳ್ತೇನೆ ಪ್ರಶ್ನೆ, ನೀವು ಅಕ್ಷರಗಳು ನೋಡಿದ್ರಾ? ನಾಯಿ ಅಂತ ಅಕ್ಷರ ನೋಡಿದ್ರಾ? ನಾಯಿ ಚಿತ್ರ ನೋಡಿದ್ರಾ? ಹಿಂದೆ ಯಾರವರು ಕಣ್ಣು ಮುಚ್ಚಿದ್ರ ಮುಚ್ಚಿಲ್ವಾ? ಹೇಳ್ರಿ, ಏನು ನೋಡಿದ್ರಿ? ಚಿತ್ರ ನೋಡಿದ್ರ ಅಕ್ಷರ ನೋಡಿದ್ರಾ? ಚಿತ್ರ. ಬಟ್ ನಾವು ಸ್ಕೂಲ್ಗೆ ಹೋದಾಗಿಂದ ಫಸ್ಟ್ ಏನು ಹೇಳ್ಕೊಡ್ತಾರೆ ನಮಗೆ? ಆ ಇ ಈ ಉ ಉ ಎ ಎ ಐ ಓ ಓ ಔ ಅಮ್ ಆ, ಹೌದಲ್ಲ? ಆದರೆ ನಾವು ಮನಸ್ಸಿನಲ್ಲಿ, ನಾನು ಇವಾಗ ಪದಗಳು ಹೇಳಿದಾಗ ನೀನು ಅಕ್ಷರ ನೋಡಿಲ್ಲ, ನೀನೇನು ನೋಡಿದಿ ನೀನು? ಅಂದರೆ ಇಲ್ಲಿ ಕೇಳಿಸ್ಕೊಡ್ರಿ ಎಚ್ಚರಿಕೆಯಿಂದ. ನಾನು ಏನು ಹೇಳ್ತಾ ಇದ್ದೇನೆಂದರೆ, ದೇವರು ನಮ್ಮ ಮನಸ್ಸನ್ನು ಯಾವ ರೀತಿಯಲ್ಲಿ ನಿರ್ಮಾಣ ಮಾಡಿದ್ದಾನಂದ್ರೆ, ಈ ಮನಸ್ಸು ಚಿತ್ರಗಳನ್ನು ನೋಡುವಂಥ ಮನಸ್ಸು. ಹಲ್ಲೆಲೂಯಾ. ಚಿತ್ರಗಳನ್ನು ನೋಡುವಂಥ ಮನಸ್ಸು. ಮನೆ ಕಟ್ಟುವವನು, ಎಂಜಿನಿಯರ್ ಆಗಲಿ ಯಾರು, ಫಸ್ಟ್ ಇಲ್ಲಿ ಚಿತ್ರ ಮನಸ್ಸಿನಲ್ಲಿ ನೋಡ್ತಾನೆ. ಅದನ್ನು ನೋಡಿದ್ದನ್ನ ಅವನು ಪ್ಲಾನ್ ಆಗ್ತಾನೆ, ಆಮೇಲೆ ಅದ್ರ ಪ್ರಕಾರ ಕಟ್ಟುವವತನಾಗಿದ್ದಾನೆ. ನಿನ್ನ ಜೀವಿತದ ಬಗ್ಗೆ ಕೂಡ ಪ್ರಿಯರೇ, ನಿನ್ಗೇನೇ ಹೊರಗಡೆ ನಿನ್ನ ಜೀವಿತ ಆಗಬೇಕು, ಹೊರಗೆ ಬರಬೇಕಂತ ಹೇಳಿದ್ರೆ ಅದು ಮೊದಲು ನೀನು ಒಳಗಡೆ ನೋಡುವವನಾಗಿರ್ತೆ. ಹಲ್ಲೆಲೂಯಾ. ನೀನು ಒಳಗಡೆ ಏನು ನೋಡ್ತೀಯೋ ಅದನ್ನೇ ಹೊರಗಡೆ ನೀನು ವರ್ತಿಸುವವನಾಗಿದ್ದಿ. ಫಸ್ಟ್ ಒಳಗಡೆ ನೋಡ್ತೀಯ ನೀನು, ಆಮೇಲೆ ಅದನ್ನು ನೀನು ಮಾಡುವವನಾಗಿರ್ತಿ ಪ್ರಿಯರೇ. ಅದಕ್ಕೆ ದೇವರು ನಿನ್ನ ಕ್ರಿಯೆಯನ್ನು ಮಾತ್ರ ನೋಡುವುದಿಲ್ಲ, ನಿನ್ನ ಒಳಗಡೆ ಇರುವಂಥ ಕಲ್ಪನೆಗಳನ್ನು ಆತನು ನೋಡುವವನಾಗಿದ್ದಾನೆ. ಅದಕ್ಕೆ ಬೈಬಲ್ನಲ್ಲಿ ಹೇಳುವಂಥದ್ದಾಗಿದೆ, ಅವರು ತಮ್ಮ ಹೃದಯದ ಆಲೋಚನೆಯ ಕಲ್ಪನೆಗಳನ್ನು ದೇವರು ನೋಡಿದನು ಎಂಬುದಾಗಿ. ಆಲೋಚನೆ ಕಲ್ಪನೆಗಳೆಲ್ಲ ಯಾವಾಗಲೂ ಬರೀ ಕೆಟ್ಟದುಗಳು ಎಂಬುದಾಗಿ ದೇವರು ನೋಡಿದನು. ಇವತ್ತು ಪ್ರಶ್ನೆ, ದೇವರು ನಮ್ಮ ಹೃದಯದ ಆಲೋಚನೆಯ ಕಲ್ಪನೆಗಳನ್ನು ನೋಡುವಾಗ ಏನು ನೋಡುವವನಾಗಿದ್ದಾನೆ? ಉತ್ತರ ಕೊಡಬೇಡ್ರಿ. ನಿಮ್ಮ ಹೃದಯವನ್ನು ದೇವರ ಸನ್ನಿಧಾನದಲ್ಲಿ ಪರೀಕ್ಷಿಸಿಕೊಳ್ಳಿ. ಹಲ್ಲೆಲೂಯಾ. ಒಂದು ಪ್ರಾರ್ಥನೆ ನಾವು ಮಾಡ್ಬೇಕು, ನನ್ನ ಹೃದಯವನ್ನು ಪರಿಶೋಧಿಸು ಎಂಬುದಾಗಿ. ರೈಟ್? ನೆಕ್ಸ್ಟ್ ನೋಡ್ರಿ ಏನಂತ ಹೇಳ್ತದೆ ಜ್ಞಾನೋಕ್ತಿಯಲ್ಲಿ 23:7, ಅವನು ತನ್ನ ಹೃದಯದಲ್ಲಿ ಯೋಚಿಸಿದಂತೆಯೇ ಇದ್ದಾನೆ. ಹೆಂಗಿದ್ದಾನಂತೆ? ಎಲ್ಲರೂ ಹೇಳ್ರಿ ನನ್ನ ಸಂಗಡ, ಅವನು ತನ್ನ ಹೃದಯದಲ್ಲಿ ಯೋಚಿಸಿದಂತೆಯೇ ಇದ್ದಾನೆ. ಇನ್ನೊಂದ್ಸರಿ ಹೇಳ್ರಿ, ನಾನು ನನ್ನ ಹೃದಯದಲ್ಲಿ ಯೋಚಿಸಿದಂತೆಯೇ ಇದ್ದೇನೆ. ನೀನು ಹೆಂಗಿರ್ತಿ ಗೊತ್ತಾ? ನೀನು ಒಳಗೆ ಹೆಂಗೆ ಯೋಚನೆ ಮಾಡ್ತೀಯ ಹಂಗೆ ಇರ್ತೀನಿ. ನೀನು ಒಳಗೆ ಹೆಂಗೆ ಯೋಚನೆ ಮಾಡ್ತೀಯೋ, ಹಗಲು ಇರಲು ನೀನು ಏನು ಧ್ಯಾನ ಮಾಡ್ತೀಯೋ, ಏನಕ್ಕೆ ನಿನ್ನ ಮನಸ್ಸನ್ನು ಕೊಡ್ತೀಯೋ ಅದೇ ಹೊರಗೆ ಬರೋದು. ಆಮೇಲೆ
ನಾನು ದೇವ್ರು ನನಗೆ ಮನಸ್ಸಿನ ಬಗ್ಗೆ ಭಾಳ ವರ್ಷಗಳ ಹಿಂದೆನೇ ದೇವ್ರು ನನಗೆ ಇದೆಲ್ಲ ಕಳಿಸ್ಕೊಟ್ಟ. ನಿನ್ನ ಮನಸ್ಸನ್ನು ನೋಡ್ಕೊ. ಯವನಸ್ಥನಾಗಿರುವಾಗ ದೇವ್ರು ನನಗೆ ಹೇಳ್ದ, ಮನಸ್ಸು ಶುದ್ಧವಾಗಿದ್ರೆ ದೇಹ ಶುದ್ಧವಾಗಿರ್ತದೆ. ಭಾಳ ಜನ ದೇಹ ಶುದ್ಧ ಇಟ್ಕೊಳ್ಬೇಕಂತಾರೆ, ಮನಸ್ಸು ಮಾತ್ರ ಹೊಲ್ಸಿರ್ತದೆ. ಆ ಹೊಲ್ಸಿದ್ರೆ ಲಾಸ್ಟಿಗೆ ದೇಹ ಹೊಲ್ಸೆ ಮಾಡೋದದು. ಆದರೆ ಮನಸ್ಸು ಶುದ್ಧವಾಗಿದ್ರೆ ನಿನ್ನ ದೇಹ ಆಟೋಮೆಟಿಕ್ ಆಗಿ ಶುದ್ಧವಾಗಿರ್ತದೆ. ಯಾಕಂದ್ರೆ ಮನಸ್ಸು ಎಂಜಿನ್ನು, ನಿನ್ನ ದೇಹ ಬೋಗಿ. ಹಲ್ಲೆಲೂಯಾ. ಓಕೆ, ಮನಸ್ಸು ಹೋದಲ್ಲಿ ಮನುಷ್ಯನು ಹೋಗುವವನಾಗಿದ್ದಾನೆ. ಅವನು ತನ್ನ ಹೃದಯದಲ್ಲಿ ಯೋಚಿಸಿದಂತೆಯೇ ಇದ್ದಾನೆ. ಆಮೇನ್. ನಮ್ಮ ಜೀವಿತದಲ್ಲಿ ಪ್ರಿಯರೇ, ನಾವು ಬರೀ ಕ್ರಿಯೆಗಳ ಮೇಲೆ ಗಮನ ಕೊಡುವುದಲ್ಲ, ನಮ್ಮ ಆಲೋಚನೆಗಳು, ನಮ್ಮ ಮನಸ್ಸು, ನಮ್ಮ ಅಂತರ್ಯದ ಆಲೋಚನೆಗಳು, ಯಾರು ನೋಡದೇ ಇರುವಂಥ ಆಲೋಚನೆಗಳು ಹೇಗಿರ್ತವೋ ನಾವು ಫೈನಲಿ ಅದೇ ರೀತಿ ನಾವು ಮಾಡುವವರಾಗಿದ್ದೇವೆ ನಮ್ಮ ಜೀವಿತದಲ್ಲಿ. ಆಮೆನ್. ಇವತ್ತು ದೇವರು ಹೇಳ್ತಾ ಇದ್ದಾನೆ, ನನ್ನ ಮಕ್ಕಳೇ, ನಿಮ್ಮ ಆಲೋಚನೆ ಮೇಲೆ ನೀವು ಗಮನ ಕೊಡ್ರಿ. ನಿಮ್ಮ ಆಲೋಚನೆ ಮೇಲೆ ನೀವು ಗಮನ ಕೊಡ್ರಿ. ನಾವು ಭಾಳ ಸರಿ ಅನ್ಕೊಳ್ತೀವಿ ಆಲೋಚನೆ ಅಂದರೆ ಏನೇನೋ ಬರ್ತಿರ್ತವೆ, ಹೆಂಗೆ ಬೇಕೋ ಇರ್ಬೋದು ಅಂತ. ಬರ್ಬೋದು, ಆಲೋಚನೆ ಬರ್ಬೋದು. ಆದರೆ ನೀನು ಕಂಟ್ರೋಲ್ ತಗೋಬೇಕು ನಿನ್ನ ಮೈಂಡ್ನಲ್ಲಿ, ನೀನು ಏನು ಆಲೋಚನೆ ಮಾಡ್ತೀಯ ಅಂತ. ಭಾಳ ಜನ ಅನ್ಕೊಳ್ತಾರೆ ಇದನ್ನು ನಾನು ಹತೋಟಿಯಲ್ಲಿ ತಗೊಳಕ್ಕಾಗಲ್ಲ ಅಂತ. ಆಲೋಚನೆ ಹೆಂಗಿರ್ಬೇಕು ಗೊತ್ತಾ? ಮುಂದೆ ಮುಂದೆ ನೋಡೋಣ. ನೀವು ಎಲ್ಲನೂ ಹೋಗ್ತಾ ಇದ್ರ ಅನ್ಕೋ, ನಿಮ್ಮ ಮೇಲೆ ಹಕ್ಕಿಗಳು ಹಾರ್ತವ. ಹೋಗುವಾಗ ಹಕ್ಕಿಗಳು ನಮ್ಮ ತಲೆ ಮೇಲೆ ಹಾರ್ತವ. ಅದನ್ನು ನಾವು ನಿಲ್ಸಕ್ಕಾಗಲ್ಲ, ಅದು ಆಲೋಚನೆ ಇದ್ದಂತೆ. ಆದರೆ ಹಕ್ಕಿ ಬಂದು ನನ್ನ ತಲೆ ಮೇಲೆ ಕುಂದಿರ್ತು, ಅದು ಗೂಡು ಕಟ್ತು, ಅಲ್ಲಿ ಮೊಟ್ಟೆ ಇಡ್ತು, ಅಲ್ಲಿ ಮರಿಗಳು ಎಬ್ಸಿದ್ವು ಅಂದ್ರೆ ಯಾರ್ದು ತಪ್ಪು? ಯಾರ್ದು ತಪ್ಪು? ಹಂಗೆ ಆಲೋಚನೆಗಳು ಕೂಡ ಎಷ್ಟೊಂದು ಆಲೋಚನೆ ಬರ್ತಾ ಇರ್ತದೆ, ಅದು ತಪ್ಪಲ್ಲ. ಆದರೆ ಆ ಆಲೋಚನೆ ನಿನ್ನ ಮೇಲೆ ಕೂರ್ಲಿಕ್ಕೆ, ಅಲ್ಲಿ ಗೂಡು ಕಟ್ಟಲಿಕ್ಕೆ, ಅಲ್ಲಿ ತತ್ತಿ ಇಡ್ಲಿಕ್ಕೆ, ಅದಾದ್ಮೇಲೆ ಮರಿ ಎಬ್ಸ್ಲಿಕ್ಕೆ ನೀನು ಬಿಟ್ರ್ಯಾ, ಅದು ನಿಂದು ಜವಾಬ್ದಾರಿ. ಅದು ನಿಂದು ಜವಾಬ್ದಾರಿ. ಬಹಳ ಜನಗೆ ತಮ್ಮ ಆಲೋಚನೆ ಮೇಲೆ ಅವ್ರಿಗೆ ನಿಯಂತ್ರಣ ಇಲ್ಲ. ಯಾರು ಬೇಕು, ಯಾವ ಹಕ್ಕಿ ಬೇಕೋ ಬಂದು ತಲೆ ಮೇಲೆ ಕೂರಕ್ಕೆ ಬಿಡ್ತಾರವ್ರು. ಶೋಧನೆಯ ಆಲೋಚನೆಗಳು ಬರ್ತದೆ, ಬರಲೇಬಾರ್ದಂತಲ್ಲ. ಆದರೆ ಆ ಹಕ್ಕಿ ಕೂರಬಾರ್ದು. ಕೂರ್ಲಿಕ್ಕೆ ನೀವೇನ್ ಮಾಡಬಾರ್ದು? ಅನುಮತಿಸಿ ಬಾರದು. ಮುಂದೆ ನಾವು ನೋಡೋಣ. ಓಕೆ, ನೆಕ್ಸ್ಟ್ ನೋಡ್ರಿ ಏನಂತ ಹೇಳ್ತದೆ. ಯೆಶಾಯ 55:6-9 ನೋಡ್ರಿ, ಬೈಬಲ್ ಏನ್ ಹೇಳ್ತದೆ. ರೈಟ್, ರೆಡಿನಾ ಎಲ್ಲರೂ? ಅಲ್ಲಿ ಸ್ಕ್ರೀನ್ ಮೇಲೆ ಬೇಕಿರಿ ನೋಡ್ರಿ. ಕರ್ತನು ಸಿಕ್ಕುವ ಕಾಲದಲ್ಲಿ ಆತನನ್ನು ಹುಡುಕಿರಿ, ಆತನು ಸಮೀಪವಾಗಿರುವಾಗಲೇ ಆತನನ್ನು ಕರೆಯಿರಿ. ದುಷ್ಟನು ತನ್ನ ಮಾರ್ಗವನ್ನು, ಅನೀತಿವಂತನು ತನ್ನ ಆಲೋಚನೆಗಳು. ನೋಡ್ರಿ, ಮಾರ್ಗ ಬೇರೆ, ಆಲೋಚನೆ ಬೇರೆ. ಮಾರ್ಗ ಅಂದ್ರೆ ನನ್ನ ಕ್ರಿಯೆಗಳು, ನಾನು ಮಾಡುವಂಥದ್ದು. ರೈಟ್, ಇಲ್ಲಿ ಬರೀ ಕ್ರಿಯೆಗಳನ್ನ ಮಾತ್ರ ಬಿಡೋದಲ್ಲ. ಇಲ್ಲಿ ಹೇಳ್ತದೆ, ಅನೀತಿವಂತನು ತನ್ನ ಆಲೋಚನೆಗಳನ್ನು ತೊರೆದು ಬಿಟ್ಟು ಕರ್ತನ ಕಡೆಗೆ ಹಿಂತಿರುಗಲಿ. ಅವನು ಅವನ ಮೇಲೆ ಕರುಣೆ ಇಡುವನು, ನಮ್ಮ ದೇವರ ಬಳಿಗೂ ಹಿಂತಿರುಗಲಿ, ಆತನು ಹೇರಳವಾಗಿ ಕ್ಷಮಿಸುವವನು. ದೇವರ ಕಡೆ ತಿರ್ಕೊಳ್ಳೋದಂದ್ರೆ ಇದನ್ನ ನಾವೇನಂತ ಹೇಳ್ತೇವೆ? ಪಶ್ಚಾತ್ತಾಪ. ಎಲ್ಲರೂ ಹೇಳ್ರಿ, ಪಶ್ಚಾತ್ತಾಪ. ಪಶ್ಚಾತ್ತಾಪ. ಆ ತಪ್ಪಿ ಹೋದ ಮಗನು ಏನ್ ಮಾಡ್ದ? ತಂದೆ ಎಲ್ಲ ಪ್ರೀತಿ ಎಲ್ಲ ಇತ್ತು, ಬೇಡ ನನಗೆ, ನಾನು ಹೋಗ್ಬೇಕು, ನಾನು ಮಜಾ ಮಾಡ್ಬೇಕು, ನನ್ನ ಲೈಫಲ್ಲಿ ನನಗೆ ಬರಬೇಕಾದಂಥ ಆಸ್ತಿ ಎಲ್ಲ ಕೊಡು. ತಗೊಂಡು ಎಲ್ಲಿಗೆ ಹೋದ? ತಂದೆ ಮನೆಯಿಂದ ಅವನು ಎಲ್ಲಿಗೆ ಹೋದ? ದೂರ ಹೋದ. ಅಲ್ಲಿ ಇಷ್ಟ ಬಂದಂಗೆ ಜೀವಿಸ್ದ, ಏನ್ ಬೇಕೋ ಮಾಡ್ದ. ಕೊನೆಯದಾಗಿ ಏನಾಯ್ತು? ಹಂದಿ ತಿನ್ನುವಂಥ ಪರಿಸ್ಥಿತಿಗೆ ಆತನು ಬಂದ. ಹಂದಿ ಏನ್ ತಿಂತದಲ್ಲ ಆ ಪರಿಸ್ಥಿತಿಗೆ ಬಂದ. ರೈಟ್, ಬಟ್ ಅಲ್ಲಿ ಬಂದ್ಮೇಲೆ ಇವಾಗ ಕುತ್ಕೊಂಡು ಇಷ್ಟುವರೆಗೆ ಆಲೋಚನೆ ಮಾಡಲಿಲ್ಲ. ಇವಾಗ ಅವನೇನ್ ಮಾಡ್ತಾನೆ? ಅರೆ ರೇ 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 ರೇ, ನನ್ನ ಪರಿಸ್ಥಿತಿ ನೋಡು ಹೆಂಗಿದೆ, ನಾನು ಎಲ್ಲಿಗೆ ಬಂದ್ಬಿಟ್ಟು ನೋಡು, ನನ್ನ ದುಸ್ಥಿತಿಯನ್ನು ನೋಡು. ನನ್ನ ತಂದೆ ಮನೇಲಿ ನನ್ನ ಸೇವಕರು ಕೂಡ ಒಳ್ಳೆ ಸ್ಥಾನದಲ್ಲಿ ಇದ್ದಾರೆ, ಆದರೆ ನನ್ನ ಪರಿಸ್ಥಿತಿ ಹೆಂಗೆ? ಇವಾಗ ಆಲೋಚನೆ ಮಾಡ್ದ. ಇದೆಲ್ಲ ಆಗ್ತಾ ಇದೆ, ಅದು ಮನಸ್ಸಿನಲ್ಲಿ ಆಗ್ತಾ ಇದೆ, ಅಂತರ್ಯದಲ್ಲಿ ಆಗ್ತಾ ಇದೆ. ಅವನೇನು ಹೇಳ್ದ? ಇಲ್ಲ, ನಾನು ಹೋಗ್ತೀನಿ ವಾಪಸ್ ನನ್ನ ತಂದೆ ಮನೆಗೆ. ಆದರೆ ನಾನು ಏನಂತ ಹೋಗ್ತೇನೆ? ನನ್ನ ಮಗನಾಗಿ ಹೋಗೋದಿಲ್ಲ. ಸೊ ಅವನು ಏನು ಮಾಡ್ದ? ಆಲೋಚನೆಯನ್ನು ಬದಲಾಯಿಸಿಕೊಂಡು ತನ್ನ ಕ್ರಿಯೆಯಲ್ಲಿ ಕೂಡ ಬದಲಾವಣೆ ಬಂತು ಪ್ರಿಯರೇ.
ಇಲ್ಲಿ ಬೈಬಲ್ ಹೇಳುವಂಥದ್ದಾಗಿದೆ, ಏನೋ ದುಷ್ಟನು ತನ್ನ ಮಾರ್ಗವನ್ನು, ಅನೀತಿವಂತನು ತನ್ನ ಆಲೋಚನೆಗಳನ್ನು ತೊರೆದು ಬಿಟ್ಟು ಕರ್ತನ ಕಡೆ ಹಿಂತಿರುಗಲಿ, ಆತನು ಅವನ ಮೇಲೆ ಕರುಣೆ ಇಡುವನು. ನಮ್ಮ ದೇವರ ಬಳಿಗೂ ಹಿಂತಿರುಗಲಿ, ಆತನು ಹೇರಳವಾಗಿ ಕ್ಷಮಿಸುವನು. ರೈಟ್? ಎಲ್ಲರೂ ಹೇಳ್ರಿ, ಆಲೋಚನೆಗಳು. ಪಶ್ಚಾತ್ತಾಪ ಅಂದ್ರೆ ಬರೀ ಕ್ರಿಯೆಯಲ್ಲಿ ಬದಲಾವಣೆ ಅಲ್ಲ, ಆಲೋಚನೆಯಲ್ಲಿ ಬದಲಾವಣೆ ಆಗಬೇಕು. ಹಲ್ಲೆಲೂಯಾ. ಪಶ್ಚಾತ್ತಾಪ ಅಂದ್ರೆ ನಾನು ಬರೀ ಯೇಸುಸ್ವಾಮಿ ನಂಬುವಾಗ ಪಶ್ಚಾತ್ತಾಪ ಪಟ್ಟಿದ್ದೀನಲ್ಲ, ಕ್ರಮೇಣವಾಗಿ ದಿನ ಇವತ್ತು ನಾನು ಕೆಲವು ಸಂಗತಿಗಳಲ್ಲಿ ನನ್ನ ಆಲೋಚನೆ ಬದಲಾವಣೆ ಮಾಡಬೇಕಾಗ್ತದೆ. ರೈಟ್? ಕೆಲವು ಹಳೆ ಆಲೋಚನೆಗಳನ್ನ ನಾನು ತೆಗಿಬೇಕಾಗ್ತದೆ. ಇಲ್ಲಿ ನೋಡ್ರಿ, ಮುಂದೆ ನೋಡ್ರಿ, ದೇವ್ರು ಏನ್ ಹೇಳ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ಇಲ್ಲದೆ ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ ಎಂದು ಕರ್ತನು ಹೇಳುತ್ತಾನೆ. ಆಕಾಶವು ಭೂಮಿಯ ಮೇಲೆ ಎಷ್ಟು ಉನ್ನತವೋ ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಿಗಿಂತಲೂ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಿಗಿಂತಲೂ ಅಷ್ಟು ಉನ್ನತವಾಗಿರುವಂಥದ್ದಾಗಿದೆ. ಆಮೇನ್. ನಿನಗೆ ನನಗೆ ಆಲೋಚನೆ ಇದ್ರೆ ಅಲ್ಲಿ ದೇವರಿಗೆ ಕೂಡ ಆಲೋಚನೆ ಇರುವಂಥದ್ದಾಗಿದೆ. ನಮ್ಮ ಆಲೋಚನೆ ಕೆಳಮಟ್ಟ ಆಲೋಚನೆ. ಇಲ್ಲಿ ದೇವರೇನು ಹೇಳ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನನ್ನ ಮಾರ್ಗಗಳು ನಿನ್ನ ಮಾರ್ಗಗಳ. ಆಕಾಶವು ಭೂಮಿಯ ಮೇಲೆ ಎಷ್ಟು ಉನ್ನತವೋ ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಿಗಿಂತಲೂ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಿಗಿಂತಲೂ ಅಷ್ಟು ಉನ್ನತವಾಗಿರುವಂಥದ್ದಾಗಿದೆ. ನಾವು ಇಷ್ಟೇ ಯೋಚನೆ ಮಾಡ್ತೇವೆ, ದೇವರು ನಮ್ಗಿಂತ ಮೀರಿ ಯೋಚನೆ ಮಾಡುವಾತನಾಗಿದ್ದಾನೆ. ಅದಕ್ಕೆ ದೇವರು ಹೇಳ್ತಾನೆ, ಏನೋ ಕನ್ನಡದಲ್ಲಿ ಏನು ಹೇಳ್ತದೆ ಗೊತ್ತಿಲ್ಲ, ಟ್ರಸ್ಟ್ ಇನ್ ದ ಲಾರ್ಡ್ ವಿತ್ ಆಲ್ ಯುವರ್ ಹಾರ್ಟ್, ಡೋಂಟ್ ಲೀನ್ ಆನ್ ಯುವರ್ ಓನ್ ಅಂಡರ್ಸ್ಟ್ಯಾಂಡಿಂಗ್, ಇನ್ ಆಲ್ ಯುವರ್ ವೇಸ್ ಅಕ್ನಾಲೇಜ್ ಹಿಮ್, ಹಿ ವಿಲ್ ಡೈರೆಕ್ಟ್ ಯುವರ್ ಪಾತ್ಸ್. ಜ್ಞಾನೋಕ್ತಿ 3:5 ಏನು ಹೇಳ್ತದೆ, ನಿನ್ನ ಸ್ವಂತ ಆಲೋಚನೆ ಮೇಲೆ ನೀನು ಅವಲಂಬನೆಗೊಳ್ಳಬೇಡ ಅಥವಾ ಆತುಗೊಳ್ಳಬೇಡ. ಆಮೇಲೆ ಯಾಕೆ? ನಂದು ಸಣ್ಣ ಆಲೋಚನೆ, ದೇವರ ಆಲೋಚನೆ ಅದು ವ್ಯತ್ಯಾಸವಾಗಿರುವಂಥ. ಆಕಾಶವು ಭೂಮಿಯ ಮೇಲೆ ಎಷ್ಟು ಉನ್ನತವೋ ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಿಗಿಂತಲೂ, ನನ್ನ ಆಲೋಚನೆಗಳು. ಎಲ್ಲರೂ ಹೇಳ್ರಿ, ದೇವರ ಆಲೋಚನೆಗಳು. ಹೇಳ್ರಿ, ದೇವರ ಆಲೋಚನೆಗಳು ನನ್ನ ಆಲೋಚನೆಗಳಿಗಿಂತ ದೊಡ್ಡದಾಗಿದೆ. ಈ ಆಲೋಚನೆ ಅಂದ್ರೆ ಬರೀ ನಕಾರಾತ್ಮಕವಾದದ್ದಲ್ಲ, ಬರೀ ನಾನು ಕೆಟ್ಟದ ಆಲೋಚನೆ ಮಾಡಬಾರ್ದು, ಕೆಟ್ಟದಿಲ್ಲ, ಈವನ್ ಸಕಾರಾತ್ಮಕವಾಗಿ. ಉದಾಹರಣೆಗಾಗಿ ಗಿದಿಯೋನ್ ತನ್ನ ಬಗ್ಗೆ ಆಲೋಚನೆ ಇಟ್ಕೊಂಡಿದ್ದ. ಏನಂತ ಇಟ್ಕೊಂಡಿದ್ದ? ನಮ್ದು ಸಣ್ಣ ಗೋತ್ರ, ಆ ಗೋತ್ರದಲ್ಲಿ ನಮ್ದೇ ಸಣ್ಣ ಕುಟುಂಬ, ಆ ಸಣ್ಣ ಕುಟುಂಬದಲ್ಲಿ ನಾನೇ ಚಿಕ್ಕವನು, ಏನಾಗಲ್ಲ, ನನ್ನ ಮಾತು ಯಾರು ಕೇಳ್ತಾರೆ, ನಾನು ಏನು ಮಾಡೋಕ್ಕಾಗಲ್ಲ, ನನ್ನ ಲೈಫ್ ಇಷ್ಟೇ. ಅವನ ಆಲೋಚನೆ ಇತ್ತು. ಆದರೆ ದೇವರು ಇವಾಗ ಅವನ ಬಗ್ಗೆ ಏನು ಆಲೋಚನೆ ಮಾಡ್ತಾರೆ? ಶೂರವೀರನೇ, ಹಲ್ಲೆಲೂಯಾ, ಎಲ್ಲ ಈ ಶೂರವೀರನೇ ಅಂತಾನೆ. ಅಂದ್ರೆ ಅರ್ಥ ಏನು? ನಿನ್ನ ಬಗ್ಗೆ ನೀನು ಏನು ಆಲೋಚನೆ ಇಟ್ಕೊಂಡಿರ್ತೀಯೋ, ದೇವರು ನಿನ್ನ ಬಗ್ಗೆ ಆಲೋಚನೆ ಮಾಡುವಂತ ಆಲೋಚನೆ ಅದು ಉನ್ನತವಾಗಿರುವಂಥದ್ದಾಗಿದೆ. ರೈಟ್? ಹಲ್ಲೆಲೂಯಾ, ಆಮೆನ್. ಸೊ ನಮ್ಮ ಆಲೋಚನೆಗಳು ರೈಟ್ ನಮ್ಮನ್ನು ಮಿತಿಗೊಳಿಸುವಂಥದ್ದಾಗಿದೆ. ಆದರೆ ದೇವರು ನಮ್ಮ ಬಗ್ಗೆ ಆಲೋಚನೆ ಮಾಡುವಾತನಾಗಿದ್ದಾನೆ. ಬೈಬಲ್ ಹೇಳುವಂತಾಗಿದೆ, ಆ ಆಲೋಚನೆಯನ್ನು ನೀವು, ನಮ್ಮ ಆಲೋಚನೆಯನ್ನು ತೊರೆದು ದೇವರ ಆಲೋಚನೆಯನ್ನು ನೀವು ಕಾಪಾಡಿಕೊಳ್ಳಿರಿ ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ ಪ್ರಿಯರ್. ರೈಟ್? ಅನೇಕ ಉತ್ತಮವಾದಂಥ ಆಲೋಚನೆಗಳು. ನಾವು ನಮ್ಮ ಬಗ್ಗೆ ಕೀಳಾಗಿ ಯೋಚನೆ ಮಾಡ್ತೇವೆ, ನಾವು ಅಂದ್ಕೊಳ್ತೇವೆ ನಮ್ಮ ಕೈಯಲ್ಲಿ ಆಗಲ್ಲ ಎಂಬುದಾಗಿ. ಆದರೆ ದೇವರು ನಮ್ಮ ಬಗ್ಗೆ ಉತ್ತಮವಾಗಿ ಆತನು ಆಲೋಚಿಸುವವನಾಗಿದ್ದಾನೆ ಪ್ರಿಯರ್. ಆಮೆನ್. ಓಕೆ, ಮುಂದೆ ನಾವು ನೋಡೋಣ, ಜೊತೆಗೆ ಓದೋಣ. ಎಲ್ಲರೂ ಓದ್ತೀರಾ ಜೊತೆಗೆ? ಸ್ಕ್ರೀನ್ ಮೇಲೆ ಇರೋದು ರೆಡಿ, 1 2 3. ನಾನು ನಿಮ್ಮನ್ನು ಕುರಿತು ಮಾಡುವ ಆಲೋಚನೆಗಳನ್ನು ಬಲ್ಲೆನೆಂದು ಕರ್ತನು ಅನ್ನುತ್ತಾನೆ. ಅವು ಕೇಡಿಗಲ್ಲ, ಸಮಾಧಾನಕ್ಕಿರುವ ಆಲೋಚನೆಗಳು, ನೀವು ನಿರೀಕ್ಷಿಸಿದ್ದ ಸ್ಥಿತಿಯನ್ನು ಕೊಡುವವುಗಳೇ. ಹಲ್ಲೆಲೂಯಾ. ನಾವು ಭಾಳ ಸರಿ ಪ್ರಶ್ನೆ ಕೇಳಿದ್ವಿ, ಏನು ಅನ್ಕೊಂಡಿನಿ ನನ್ನ ಬಗ್ಗೆ? ಇದೆಷ್ಟು ಸರಿ ಉಪಯೋಗಿಸ್ತೀವಲ್ಲ, ఏమనుకున్నావు నా గురించి? నీవేమనుకుంటున్నావో, వేరేళ్ళు ఏమనుకుంటున్నారో తెలియదు, దేవుడు నా గురించి ఏమో అనుకుంటున్నాడు. ಹಲ್ಲೆಲೂಯಾ. ದೇವರ ಮನಸ್ಸಿನಲ್ಲಿ ನಿನ್ನ ಬಗ್ಗೆ ನನ್ನ ಬಗ್ಗೆ ಆಲೋಚನೆಗಳಿವೆ ಪ್ರಿಯರ್.
ಅಲ್ಲಿ ನೋಡಿ ಹೇಳ್ತಾ ಇದೆ, ದೇವರು ಹೇಳ್ತಾನೆ, ನಾನು ನಿಮ್ಮನ್ನು ಕುರಿತು ಮಾಡುವ ಆಲೋಚನೆಗಳನ್ನು ಬಲ್ಲೆನೆಂದು ಕರ್ತನು ಅನ್ನುತ್ತಾನೆ. ಎಲ್ಲರೂ ಹೇಳ್ರಿ, ನಂಬುವುದಾದ್ರೆ ಹೇಳ್ರಿ, ದೇವರು ನನ್ನ ಕುರಿತಾಗಿ ಆಲೋಚನೆಗಳನ್ನು ಮಾಡುತ್ತಾ ಇದ್ದಾನೆ. ಆಮೇಲೆ ತಂದೆ ತಾಯಿಗಳು ತಮ್ಮ ಮಕ್ಕಳ ಬಗ್ಗೆ ಆಲೋಚನೆ ಮಾಡ್ತಾರೆ. ಇವಾಗ 7th ಮುಗೀತು, ನೆಕ್ಸ್ಟ್ ಏನು ಮಾಡಬೇಕು, ಎಲ್ಲ ಹಾಕ್ಬೇಕು. 10th ಮುಗೀತು, ನೆಕ್ಸ್ಟ್ ಏನು ಮಾಡಿಸ್ಬೇಕು, ಹೌದಲ್ಲ. PUC ಮುಗೀತು, ನೆಕ್ಸ್ಟ್ ಏನು ಮಾಡಿಸ್ಬೇಕು, PUC ಮುಗಿದು ಇದೇನು ನೆಕ್ಸ್ಟ್ ಏನು ಮಾಡಿಸ್ಬೇಕು, ಹೌದಲ್ಲ. ತಂದೆ ತಾಯಿಗಳು ಮಕ್ಕಳ ಬಗ್ಗೆ ಒಳ್ಳೇದು ಆಲೋಚನೆ ಮಾಡ್ತಾರೆ, ಕೆಟ್ಟದ ಆಲೋಚನೆ ಮಾಡ್ತಾರೆ. ಬಟ್ ಅವ್ರ ಮೈಂಡಲ್ಲಿ ನೋಡ್ರಿ, ಮಕ್ಕಳು, ನೀವು ತಂದೆ ತಾಯಿಗಳು ಮೈಂಡ್ ತೆರಗೋದ ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾರೆ. ರೈಟ್? ಇಲ್ಲಿ ದೇವರು ಕೂಡ ಏನ್ ಮಾಡ್ತಾನೆ, ನಮ್ಮ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾನೆ. ರೈಟ್? ಏನಂತ ಆಲೋಚನೆ ಮಾಡ್ತಾನೆ? ಅವು ಕೇಡಿಗಲ್ಲ. ದೇವರು ನಮ್ಮ ಬಗ್ಗೆ ಇಟ್ಕೊಂಡಿರುವ ಆಲೋಚನೆ ನಮಗೆ ಕೇಡು ಮಾಡಬೇಕು, ಕೆಟ್ಟದು ಮಾಡಬೇಕು ಅನ್ನುವಂಥ ಆಲೋಚನೆ ದೇವರ ಮನಸ್ಸಿನಲ್ಲಿ ಇಲ್ಲವೇ ಇಲ್ಲ. ಕೆಲವೊಬ್ಬರಿಗೆ ಗೊತ್ತಿಲ್ಲ, ಅವ್ರು ಹೇಳ್ತಾರೆ, ದೇವ್ರು ಏನು ಬರ್ದಿಟ್ಟಾನೇನೋ ನನ್ನ ಲೈಫಾಗೆ, ಎಲ್ಲ ತಂದೆ ಆಟ, ಇವೆಲ್ಲ ಏನಂತಾರೆ ಲೋಕದಲ್ಲಿ ಮಾತನಾಡುವಂಥ ಇದು. ನಮ್ಮ ಮನೆಯವರು ಏನು ಬರ್ದಿಟ್ಟು ಆತ ಎಲ್ಲ ಇಲ್ಲಿ ಬರ್ದಿಟ್ಟಾರಪ್ಪ. ಅದು ಯಾರ ದೇವರೋ ಗೊತ್ತಿಲ್ಲ, ನಮ್ಮ ದೇವರು ಮಾತ್ರ. ಇಲ್ಲಿ ನೋಡ್ರಿ ಏನು ಹೇಳ್ತಾರೆ, ನಾನು ನಿಮ್ಮ ಕುರಿತು ಮಾಡುವ ಆಲೋಚನೆಗಳನ್ನು ಬಲ್ಲೆನೆಂದು ಕರ್ತನನ್ನುತ್ತಾನೆ, ಅವು ಕೇಡಿಗಲ್ಲ. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಾ ಇದು? ಆಮೆನ್ ಹೇಳ್ರಿ. ನನ್ನ ದೇವರು ನನ್ನ ಬಗ್ಗೆ ಕೇಡನ್ನು ಕೆಟ್ಟದನ್ನು ಎಂದಿಗೂ ಆಲೋಚಿಸುವುದಿಲ್ಲ. ಇಲ್ಲಿ ನೋಡ್ರಿ ಹೇಳ್ತದೆ, ಸಮಾಧಾನಕ್ಕಿರುವ ಆಲೋಚನೆಗಳು. ಸಮಾಧಾನ ಅಂದ್ರೆ ಎಲ್ಲ ಒಳ್ಳೇದಾಗಬೇಕು, ಒಳ್ಳೆ ಆಲೋಚನೆಗಳು. ನನ್ನ ಮಗನ ಹೆಂಗೆ ಆಶೀರ್ವದಿಸ್ಲಿ, ನನ್ನ ಮಗಳನ್ನ ನಾನು ಹೆಂಗೆ ನಡೆಸಲಿ, ನನ್ನ ಮಗಳನ್ನ ನಾನು ಹೆಂಗೆ ಜಯ ಕೊಡಲಿ, ನನ್ನ ಮಗಳನ್ನ ಹೆಂಗೆ ನಾನು. ದೇವರು ನಿಮ್ಮ ಬಗ್ಗೆ ಆಲೋಚನೆ ಮಾಡುವಂಥ ಆಲೋಚನೆ ಕೆಟ್ಟದ್ದಲ್ಲ, ಒಳ್ಳೆಯದು, ಸಮಾಧಾನದ್ದು, ನಿಮ್ಮನ್ನು ಅಭಿವೃದ್ಧಿ ಪಡಿಸುವಂಥ, ನಾಶನಕ್ಕೆ ನಡೆಸುವಂಥದ್ದಲ್ಲ. ಅದಕ್ಕೆ ದೇವರೇ, ಇವಾಗ ಗಿದ್ಯೋನ್ ಬಗ್ಗೆ ದೇವ್ರ ಏನು ಆಲೋಚನೆ ಮಾಡ್ದ, ಇವನು ಹೆಂಗೆ ಇವನು ಕಾಲು ಮುರಿಲಿ, ಇವನಿಗೆ ಹೆಂಗೆ ನಾನು ಸಮಸ್ಯೆ ತರಲಿ ಅನ್ನ ದೇವರು ಇಲ್ಲ. ಇವನು ಅನ್ಕೊಂತ ಇದ್ದಾನೆ, ಭಯಪಟ್ಕೊಂಡು ಇವನು ಮಿದ್ಯಾನರಿಗೆ ಭಯಪಟ್ಕೊಂಡು ಬಚ್ಚಿಟ್ಕೊಂಡು ಅಲ್ಲಿ ಗೋಧಿಯನ್ನು ಒಣಿತಾ ಇದ್ದಾನೆ. ದೇವ್ರು ಬರ್ತಾನೆ, ಶೂರ ವೀರನೇ, ಯಾರಪ್ಪ ಇದು? ದೇವ್ರು ಹೇಳ್ತಾನೆ, ಗಿದ್ಯೋನ, ನಿನ್ನ ಕೀಳಾದ ಆಲೋಚನೆ ಬಿಡು, ನನ್ನ ಆಲೋಚನೆ ನಿನ್ನ ಆಲೋಚನೆ ಅಲ್ಲ, ನನ್ನ ಮಾರ್ಗಗಳು ನಿನ್ನ ಮಾರ್ಗವಲ್ಲ, ನಿನ್ನ ಆಲೋಚನೆ ನಿನ್ನ ಬಗ್ಗೆ ಬಿಡು, ನಾನು ನಿನ್ನ ಬಗ್ಗೆ ಏನು ಆಲೋಚನೆ ಮಾಡ್ತೇನೋ ಅದನ್ನು ತೆಗೆದುಕೋ ನೀನು. ಹಲ್ಲೆಲೂಯ, ಹಲ್ಲೆಲೂಯ. ಸೊ ಅದಕ್ಕೆ ಆಲೋಚನೆಗಳು ಪ್ರಿಯರೇ ಬಹಳ ಪ್ರಾಮುಖ್ಯ. ಈ ದೇವರ ವಾಕ್ಯ ಏನಿದು? ದೇವರ ಆಲೋಚನೆಗಳು. ಹಲ್ಲೆಲೂಯ. ನಾನಿವತ್ತು ಮಾತಾಡ್ತಾ ಇದ್ದೇನೆ, ನೀವು ನನ್ನದು ಏನು ಕೇಳಿಸ್ಕೊಳ್ತಾ ಇದ್ದೀರಿ? ಪದ ಕೇಳಿಸ್ಕೊಳ್ತಾ ಇದ್ದೀರಿ, ಸ್ವರ ಕೇಳಿಸ್ಕೊಳ್ತಾ ಇದ್ದೀರಿ. ಆದರೆ ನಾನು ಮಾತಾಡುವ ಮುಂಚೆ ನಾನು ಆಲೋಚಿಸ್ತಾ ಇದ್ದೇನೆ. ನನ್ನ ಸ್ವರ ಅಥವಾ ನನ್ನ ಪದವು ನನ್ನ ಆಲೋಚನೆಗಳನ್ನು ತೋರಿಸುವಂಥ ವಾಹನವಾಗಿದೆ. ಆಮೇನ್, ಹಲ್ಲೆಲೂಯ. ಸೊ ದೇವರು ನಮ್ಮಲ್ಲಿ ಆಲೋಚನೆ, ನಮಗಾಗಿ ಒಳ್ಳೆಯದನ್ನು ಆತನು ಆಲೋಚಿಸುವವನಾಗಿದ್ದಾನೆ. ಪ್ರಿಯರೇ, ನೀವು ನಿರೀಕ್ಷಿಸಿದ ಸ್ಥಿತಿಯನ್ನು ಕೊಡುವವುಗಳೇ, ಅಂದರೆ ಒಳ್ಳೆಯದನ್ನು ಕೊಡಬೇಕೆಂಬುದಾಗಿ ದೇವರು ಬಯಸುವವನಾಗಿದ್ದಾನೆ. ಅದಕ್ಕೆ ಪ್ರಿಯರೇ ಈ ಬೈಬಲ್ ಓದಬೇಕು ನಾವು. ಯಾಕೆ ಗೊತ್ತಾ? ಇಲ್ಲಿ ಏನು ಸಿಗ್ತದೆ? ಯಾರ ಆಲೋಚನೆ ಸಿಗ್ತದೆ? ದೇವರ ಆಲೋಚನೆ ಸಿಗ್ತದೆ. ಇದರಲ್ಲಿರುವ ವಾಗ್ದಾನಗಳು ಎಂಬುದಾಗಿ ಇದನ್ನು ಸ್ವೀಕರಿಸ್ಬೇಕು ನಾವು. ಅದನ್ನು ಬಿಟ್ಟು ನಾವು ಬೇರೆ ಕಡೆ ನಮ್ಮ ಗಮನವನ್ನು ಕೊಡ್ತೇವೆ. ಅನೇಕ ಸರಿ ನಮ್ಮ ಮನಸ್ಸನ್ನು ಒಂದು ಡಸ್ಟ್ಬಿನ್ ಥರ ಹಾಕಿ ಕೊಟ್ಟಿರ್ತೇವೆ ನಾವು. ಏನು ಬೇಕೋ ಕಚಡ, ಯಾರಿಗೆ ಗೊತ್ತಾಗಲ್ಲ ಬಿಡು, ಮುಖಕ್ಕೆ ಮಾತ್ರ ಪೌಡ್ರು. ಯಾಕೆ? ಎಲ್ಲರೂ ನೋಡ್ತಾರೆ. ಇವು ಒಳಗೆ ಯಾರು ನೋಡ್ತಾರೆ? ಹೆಂಗನ ಇರಲಿ, ಹೊರಗೆ ಬಟರು ಒಳಗಡೆ ಗಟರು. ಅದೇಮಂಟ್ರ ಕದ ತೆಲುಗರು, ಬೈಟ ಪಟಾರಮ್ಮ, ಲೋಪಲ
ಪೈನ ಪಟಾರಂ ಲೋಹನ ಲೊಟಾರಂ, ಹೊರಗಡೆ ಬಟರು ಒಳಗಡೆ ಗಟರು. లోపల ఎట్లా నుండిలే ఎవరు చూస్తారు, ఎవరు చూస్తారు? బట్ లోపలదే బయట వచ్చేది. ಕಾಸ್ಕೊಂಡು ಉಂಡು. ಇವತ್ತು ನಾಳೆ ನಾಡಿದ್ದು ಅಚ್ಚೆ ನಾಡ್ದು ನೀನು ಏನು ಯೋಚನೆ ಮಾಡ್ತೀಯಲ್ಲ, ಒಂದು ತಿಂಗಳು ಹೊರಗೆ ಬರ್ತದ. ಅದನ್ನ ಕಂಟ್ರೋಲ್ ಮಾಡಿ, ಅದು ಎಂಜಿನ್, ಅದು ಒಳಗಡೆ ಯೋಚನೆ ಮಾಡೋದು ಎಂಜಿನ್. ಅದನ್ನ ನೀನು ಯೋಚನೆ ಮಾಡ್ತಾ ಮಾಡ್ತಾ ಕ್ರಿಯೆಯಲ್ಲಿ ಬರ್ತದೆ. ನಾನು ಯವನಸ್ಥನಾಗಿರುವ ದೇವ್ರ ಪವಿತ್ರಾತ್ಮನ ಇದನ್ನು ನನ್ನ ಆಲೋಚನೆ ಕೊಟ್ಟ. ಉದಾಹರಣೆಗೆ ನಾನು ಹೇಳ್ತೇನೆ, ಕ್ರಿಕೆಟ್, ಭಾರತ ದೇಶದಲ್ಲಿ ಕ್ರಿಕೆಟ್ ಭಾಳ ಫೇಮಸ್ ಅಲ್ಲ, ಹೌದಾ ಇಲ್ಲ? ಸಚಿನ್ ತೆಂಡೂಲ್ಕರ್ ಎಲ್ಲರಿಗೂ ಗೊತ್ತು. ಇವಾಗ ಯಾರು? ವಿರಾಟ್ ಕೊಹ್ಲಿ, ಹೌದಾ ಇಲ್ಲ? ಎಲ್ಲರೂ ಇದು. ಇವಾಗ ವರ್ಲ್ಡ್ ಕಪ್ ನಡೀತಿರ್ತದೆ ಅಂದ್ಕೊಳ್ರಿ, ವರ್ಲ್ಡ್ ಕಪ್ಪು ನಡೀತಾ ಇರ್ತದೆ, ರೈಟ್? ಆ ಟೈಮ್ನಲ್ಲಿ ನೀವು ಗ್ರೌಂಡಲ್ಲಿ ನೋಡ್ರಿ, ಏನು ಆಟ ಆಡ್ತಿರ್ತಾರೆ, ಏನು ಆಡ್ತಿರ್ತಾರೆ? ಎಲ್ಲರೂ ಕ್ರಿಕೆಟ್ ಆಡ್ತಿರ್ತಾರೆ, ಎಲ್ಲರೂ ಕ್ರಿಕೆಟು ಆಡ್ತಿರ್ತಾರೆ. ಒಂದು ವೇಳೆ ಬ್ಯಾಟ್ ಬಾಲ್ ಇಲ್ಲ ಅಂದ್ರೂ ಕೂಡ ಒಂದು ಕಟ್ಟಿಗೆ ಇಟ್ಕೊಂಡು ಏನೋ ಹಿಂಗೆ ಆಡ್ತಿರ್ತಾರೆ. ನೀವು ಎವರ್ನಸ್ತರು ನೋಡ್ರಿ, ಅವ್ನು ಬೆಳಿಗ್ಗೆ ಎದ್ದಿದ್ದೆ ನೋಡ್ತಾನೆ ಕ್ರಿಕೆಟ್. ಇವತ್ತು ಈ ಮ್ಯಾಚ್ ಎಲ್ಲ ಫಸ್ಟಿಂದ ಸ್ಟಾರ್ಟ್ ಆಗ್ತೈತೆ ಮ್ಯಾಚು. ಇದು ನೋಡ್ತಾರೆ, ಯಾರಿಗೆ ಯಾವತ್ತು ಏನೈತೆ, ಸೆಮಿಫೈನಲ್ಸ್ ಯಾವಾಗೈತೆ, ಫೈನಲ್ಸ್ ಯಾವಾಗೈತೆ, ಯಾರ್ಯಾರು ಗ್ರೂಪ್ ಎ ಏನು, ಗ್ರೂಪ್ ಬಿ ಯಾವುದು, ಯಾರ್ಯಾರಿಗೆ ಮ್ಯಾಚ್ಗಳು ಆಗ್ತೈತಿ. ಫುಲ್ಲು ಅವನು ಧ್ಯಾನ ಆಗಲಿರಲಿ ಏನಿರ್ತದೆ, ಕ್ರಿಕೆಟ್ ಇರ್ತದೆ. ಆಮೇಲೆ ಆ ಮ್ಯಾಚ್ ದಿನ ಇಂಡಿಯಾ ಆಡುವಾಗ ಅಥವಾ ಯಾವುದೇ ಇಂಟ್ರೆಸ್ಟ್ ಇದ್ದರೆ ಅವನು ಟಿ ವಿನಲ್ಲಿ ಏನು ನೋಡ್ತಿರ್ತಾನೋ, ಅವನು ಕ್ರಿಕೆಟೇ ನೋಡ್ತಿರ್ತಾನೋ. ಆಮೇಲೆ ಫ್ರೆಂಡ್ಸ್ ಬಂದು ಸಿಕ್ಕರು ಅನ್ಕೋ, ಏನು ಮಾತಾಡ್ತಾರೆ ಅವರು? ನೋಡಿದ್ಯಾ ಇಬ್ಬ ಹೆಂಗೆ ವಿರಾಟ್ ಕೊಹ್ಲಿ ಏನು ಹೊಡೆದಲ್ಲ ಶಾಟು, ಅದು ಮತ್ತೆ ರಿಪೀಟ್. ಅವನು ಒಂದು ಶಾಟ್ ಹೊಡೆದ ಇಲ್ಲ ಕ್ಯಾಚ್ ಹೊಡೆದ ಅಂದರೆ ಅವ್ರು ಹೈಲೈಟ್ಸ್ ತೋರಿಸಿ ಅದನ್ನೇ ಮತ್ತೆ ನೋಡಿ ಕರೆಕ್ಟಾ? ಅಂದರೆ ಮನಸ್ಸಿನಲ್ಲಿ ಏನೈತಿ ಇವಾಗ? ಕ್ರಿಕೆಟ್ ಇದೆ. ಇವನ್ನ ನೋಡ್ರಿ ಆಮೇಲೆ ಅವ್ನು ಸುಮ್ಮನೆ ಮನೆಗೆ ಹಿಂಗೆ ನಡೀತಿರ್ತಾನೆ, ಸುಮ್ಮನೆ ನಡೆಯಲ್ಲ ಅವನು, ಹಿಂಗಿಟ್ಟು ಹಿಂಗಂತಾನೆ, ಹೌದಲ್ಲ? ಅವನು ಸುಮ್ಮನೆ ಹಿಂಗೆ ನಡೀತಿರ್ತಾನೆ ಅಂತಾನ ಇಲ್ಲ. ಯಾಕಂತಾನೆ? ಆಲೋಚನೆಯಲ್ಲಿ ಏನಿದೆಯೋ ಅದು ಕ್ರಿಯೆಯಲ್ಲಿ ಬಂದ್ಬಿಡ್ತದೆ. ಆಮೇಲೆ ಇನ್ನ ಸ್ವಲ್ಪ ಸಣ್ಣ ಮಕ್ಕಳು ಆಗೀಗ ಆದರೆ ರಾತ್ರಿ ಅದೇ ಮಾತಾಡ್ತಾರೆ. ಅಂದರೆ ನಾವು ಅಂದ್ಕೊಳ್ತೀವಿ ಮನಸ್ಸು ಸಾಧಾರಣ ಅಂತ. ಇಲ್ಲ, ನೀನು ಏನು ಧ್ಯಾನ ಮಾಡ್ತೀಯೋ ಅದು ನಿನ್ನ ಅಂತರ್ಯದಲ್ಲಿ ಹೋಗಿ ನಿನ್ನ ಆಲೋಚನೆಗಳು ನಿನ್ನ ಕ್ರಿಯೆಯಾಗಿ ಬದಲಾವಣೆ ಆಗುವಂಥದ್ದಾಗಿದೆ ಪ್ರಿಯರ್. ಅವತ್ತು ಪವಿತ್ರಾತ್ಮ ನನ್ನ ಹತ್ರ ಮಾತಾಡ್ದ, ಮಗ ನೀನು ನನಗೆ ವಿಧೇಯನಾಗಬೇಕಂತ ನೀನು ಪ್ರಯತ್ನ ಮಾಡ್ತಿಯಲ್ಲ, ಕಷ್ಟಪಡಬೇಡ, ನಿನ್ನ ಆಲೋಚನೆನ ನನಗೆ ಕೊಡು, ನಿನ್ನ ಆಲೋಚನೆನ ವಾಕ್ಯ ಧ್ಯಾನಕ್ಕೆ ಕೊಡು, ನಿನ್ನ ಆಲೋಚನೆ ನನ್ನ ವಾಗ್ದಾನಗಳನ್ನು ಧ್ಯಾನ ಮಾಡಲಿ, ನಿನ್ನ ಮನಸ್ಸು ನನ್ನ ಆಲೋಚನೆಗಳಿಗೆ ಕೊಡು. ಆಟೋಮೆಟಿಕ್ ನೀನು ಅದನ್ನು ಮಾಡುವಾತನಾಗಿದ್ದೆ. ಬಟ್ ಕ್ರೈಸ್ತರಿಗೆ ವಾಕ್ಯ ಮಾತಾಡೋದು ಕಷ್ಟ, ವಾಕ್ಯ ಡಿಸ್ಕಷನ್ ಮಾಡೋದು ಕಷ್ಟ. ಬೇರೆಲ್ಲ ಸುದ್ದಿ ಮಾತಾಡ್ತಾರೆ, ಪಾಲಿಟಿಕ್ಸ್ ಮಾತಾಡ್ತಾರೆ, ಸ್ಪೋರ್ಟ್ಸ್ ಮಾತಾಡ್ತಾರೆ, ಅದ್ರ ಬಗ್ಗೆ ಮಾತಾಡ್ತಾರೆ, ಇದ್ರ ಬಗ್ಗೆ ಮಾತನಾಡ್ತಾರೆ, ಅಲ್ಲಿ ಯಾವ ತಿಂಡಿ ಸಿಗ್ತದಂತ ಮಾತಾಡ್ತಾರೆ. ದೇವರು ನಿಮ್ಮ ಜೀವಿತದಲ್ಲಿ ಏನು ಮಾಡಬೇಕಂತ ಇದ್ದಾನೆ, ಎಷ್ಟು ಜನ ನೀವು ಕುಂತು ಒಬ್ಬೊಬ್ಬರ ಹತ್ರ ಮಾತಾಡ್ಕೊಳ್ತೀರಿ, ಡಿಸ್ಕಸ್ ಮಾಡ್ತೀರಿ? ಯಾಕೆ ಗೊತ್ತಾ? ನಿನ್ನ ಆಲೋಚನೆ, ನಿನ್ನ ಧ್ಯಾನ ಯಾವುದಕ್ಕೆ ಕೊಡ್ತೀಯೋ ಅದನ್ನೇ ನೀನು ಮಾಡುವಾತನಾಗಿದ್ದಿ. ಸ್ವಲ್ಪ ಜನ ಹೇಳ್ತಾರೆ, ನಾನು ಶುದ್ಧವಾಗಿರ್ಬೇಕು. ಮನಸ್ಸು ಶುದ್ಧವಾಗಿದ್ರೆ ದೇಹ ಶುದ್ಧವಾಗಿರ್ತದೆ. ಅವಳು ಹೆಂಗೆ ಪಾಪ ಮಾಡಿದ್ಲು, ಅವನೇನನ್ ಸೈತಾನ ಚೂರಿ ಇಟ್ಕೊಂಬಂದ, ತಿಂತೀಯಲ್ಲ ಎಷ್ಟು ಅನ್ಸೋಡು, ಹಣ್ಣು ತಿಂತೀಯಲ್ಲ ಕೊಯ್ದುಬಿಡ್ತು ನೋಡು ಅಂತ ಹೇಳಿದ್ನ? ಇಲ್ಲ, ಸುಮ್ಮನೆ ಸ್ಕಂತ ಒಂದು ಆಲೋಚನೆ ಬಿಟ್ಟ. ಅದು ನೋಡಿ ಎಷ್ಟು ಚೆನ್ನಾಗಿತ್ತು. ಯಾಕೆ ದೇವ್ರು ತಿನ್ಬೇಡ ಅಂತ ಗೊತ್ತಾ? ದೇವ್ರ ಥರ ಆಗ್ಬಿಡ್ತೀನಿ ನೀನು ಸಾಯೋದಿಲ್ಲ. ಸುಮ್ಮನೆ ಅದು ಏನದು ಸಜೆಷನ್. ಅವಳೇನು ಮಾಡಿದ್ಲು? ಇಲ್ಲ ಗದರ್ಸಿ ಅದನ್ನು ಅವಾಗಲೇ ಇದು ಮಾಡಿದ್ರೆ ಜಯಿಸ್ಬಿಡ್ತಿದ್ಲು. ಏನು ಮಾಡಿದ್ಲು? ಆ ಅಕ್ಕಿ ಬಂದರೆ ಬಾ ಕುಂದ್ರು, ಆಮೇಲೆ ಗೂಡು ಕಟ್ತು. ಸೈತಾನ ಗೂಡು ಕಟ್ಟ ಅನ್ಸ್ಬಿಟ್ಟು ಮೊಟ್ಟೆ ಹಾಕಿದ.
ಆ ಮೊಟ್ಟೆ ಪಟಕ್ ಏನು ಬಂತು ಹೊರಗಡೆ? ಪಾಪ ಬಂತು. ಹಲ್ಲೆಲೂಯ. ನಿನ್ನ ಮನಸ್ಸು ನೀನು ಏನಕ್ಕೆ ಕೊಡ್ತೀಯೋ ನಿನ್ನ ಮನುಷ್ಯನು ಅದನ್ನೇ ಹಿಂಬಾಲಿಸುವವನಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ನೀನು ಏನಕ್ಕೆ ನಿನ್ನ ಧ್ಯಾನ, ನಿನ್ನ ಮನಸ್ಸಿನ ಧ್ಯಾನ ಇರ್ತದೋ ಅದನ್ನೇ ನೀನು ಮಾಡುವವನಾಗಿರ್ತಿ. ಆಮೆನ್. ಅದಕ್ಕೆ ಇಲ್ಲಿ ದೇವರು ಏನು ಹೇಳ್ತಾ ಇದ್ದಾನೆ, ನೀನು ಆಲೋಚನೆ ಬಗ್ಗೆ ನಾವು ಗಮನ ಕೊಡುವುದು ಬಹಳ ಪ್ರಾಮುಖ್ಯವಾಗಿರುವಂಥದ್ದಾಗಿದೆ ಪ್ರಿಯರೇ. ದೇವರಿಗೆ ನಮ್ಮ ಆಲೋಚನೆಗಳು ಪ್ರಾಮುಖ್ಯವಾಗಿರ್ತದೆ. ಬನ್ರಿ ಮುಂದಿನ ವಚನವನ್ನು ನಾವು ನೋಡೋಣ. 2 ಕೊರಿಂಥ 10:3-5. ಮನಸ್ಸಿನ ಯುದ್ಧ ಭೂಮಿ. ಅಲ್ಲಿ ಮೇಲೆ ಏನು ಬರ್ತೀನಿ ನೋಡ್ರಿ, ಎಲ್ಲರೂ ಹೇಳ್ರಿ, ಮನಸ್ಸಿನ ಯುದ್ಧ ಭೂಮಿ. ನಿನ್ನ ದೊಡ್ಡ ಯುದ್ಧ ಎಲ್ಲಿ ಗೊತ್ತಾ ಇರೋದು? ಹೊರಗಲ್ಲ, ಒಳಗೆ. ಭಾಳ ಜನ ಕ್ರೈಸ್ತರು ಕೇಳಿಸ್ಕೊಡ್ರಿ, ಆಮೇಲೆ ವಾಕ್ಯವನ್ನು ನೋಡೋಣ. ಇಲ್ಲಿ ಕೇಳಿಸ್ಕೊಡ್ರಿ, ನಾನು ಹೇಳೋದು ನೀವು ಅರ್ಥ ಮಾಡಿಕೊಂಡ್ರೆ ನಾನು ಹೇಳ್ತೀನಿ ಇದು ನಿಮ್ಮ ಜೀವಿತದಲ್ಲಿ ಜಯ ಅಥವಾ ಸೋಲು. ರೈಟ್? ಓಕೆ. ಭಾಳ ಜನ ನಾವೇನು ಮಾಡಿದ್ವಿ, ಹೊರಗೆ ಸೈತಾನನ ಕಾರ್ಯಗಳನ್ನು ಬಂಧಿಸ್ತೇವೆ ಅಷ್ಟು ಗಟ್ಟಿಗೆ ಅರ್ಸಿ ಬಂಧಿಸ್ತಾರೆ. ಸೈತಾನ ಹೇಳ್ತಾನೆ, ನಿನ್ನನ್ನು ಎಷ್ಟನೋ ಬಂಧಿಸು, ನನ್ನ ಆಲೋಚನೆ ಪುಸ್ತಕಂತ ಹಾಕಿ ನಿನಗೆ. ನೀನು ಅದ್ಲಿ ಆಲೋಚನೆ ಇಟ್ಕೊಂಡು ಆಮೇನ್ ಬಂಧಿಸ್ತೀನಿ ಹೋಗ ಅಂದರೆ ಅವ್ನು ಹೇಳಿದೆ, ಆಯ್ತು ಬಿಡು, ನಾನು ಹೋಗ್ಬಿಟ್ಟು ನಾನು ವೈರಸ್ ಬಿಟ್ಬಿಟ್ಟಿನ ಅಲ್ಲಿ. ಅದು ಕಾರ್ಯ ಮಾಡಿದ್ರೆ ಅವನಿಗೆ ಅವಾಗಲೇ ಜಯ. ನಿಜವಾದ ಹೋರಾಟ ಹೊರಗಡೆ ಅಲ್ಲ, ಒಳಗಡೆ ಇದೆ. ಇಲ್ಲಿ ನೋಡ್ರಿ ಮುಂದಿನ ವಚನ ಏನು ಹೇಳ್ತದೆ. ರೈಟ್? ಎಲ್ಲರೂ ನನ್ನ ಜೊತೆಗೆ ಓದೋಣ. ನಾನು ಓದ್ತೇನೆ, ನನ್ನ ಜೊತೆಗೆ ಅರ್ಥ ಮಾಡ್ಕೊಂಡು ಓಡೋಣ. ನಾವು ಶರೀರದಲ್ಲಿ ನಡೆಕೊಳ್ಳುವವರಾದರೂ ಶರೀರ ಪ್ರಕಾರವಾಗಿ ಯುದ್ಧ ಮಾಡುವವರಲ್ಲ. ಎಲ್ಲರೂ ಹೇಳ್ರಿ ಯುದ್ಧ. ಜೋರಾಗಿ ಹೇಳ್ರಿ ಯುದ್ಧ. ಅಂದ್ರೆ ಇಲ್ಲಿ ಬೈಬಲ್ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೆ? ಇದು ಯುದ್ಧ. ಎಲ್ಲರೂ ಹೇಳ್ರಿ ಯುದ್ಧ. ಅಂದ್ರೆ ಸಾಮಾನ್ಯವಾದದಲ್ಲ, ಇದು ಯುದ್ಧ. ಇದು ರೈಟ್? ಓಕೆ. ಯಾರ ಯುದ್ಧ ಇದು? ನಮ್ಮ ಯುದ್ಧ. ಇದು ನಾವು ಮಾಡುವಂತ ಯುದ್ಧ. ಆದರೆ ಶರೀರ ಪ್ರಕಾರವಾಗಿ ಯುದ್ಧ ಮಾಡುವವರಲ್ಲ. ನಾವು ಉಪಯೋಗಿಸುವ ಆಯುಧಗಳು. ಎಲ್ಲರೂ ಹೇಳ್ರಿ ಆಯುಧಗಳು. ಯಾರು ಉಪಯೋಗಿಸುವ ಆಯುಧಗಳು? ನಾವು. ಎಲ್ಲರೂ ಹೇಳ್ರಿ, ನನಗೆ ಆಯುಧ ಇದೆ, ನಾನು ಯುದ್ಧ ಮಾಡುತ್ತೇನೆ. ಓಕೆ. ಎಂತ ಆಯುಧಗಳಂತೆ? ಶರೀರ ಸಂಬಂಧವಾದ ಆಯುಧಗಳಲ್ಲ. ಅಂದ್ರೆ ಕತ್ತಿ, ಚೂರಿ, ಬಾಂಬು, ಟ್ಯಾಂಕ್ಗಳು, ಇವೆಲ್ಲ ನಮ್ಮ ಆಯುಧಗಳು. ಅದು ಶರೀರ ಸಂಬಂಧವಾದ ಆಯುಧಗಳು. ಆದರೆ ಇದು ಎಂಥ ಆಯುಧಗಳಂತೆ? ಮುಂದೆ ನೋಡ್ರಿ. ಅವು ದೇವರ ಮೂಲಕ ಬಲವಾಗಿದ್ದು ಬಲವಾದ ಕೋಟೆಗಳನ್ನು ಕೆಡವಿ ಹಾಕುವಂಥವುಗಳಾಗಿವೆ. ಎಲ್ಲರೂ ಹೇಳ್ರಿ ಕೋಟೆಗಳನ್ನು. ಬಳ್ಳಾರಿಯವರಲ್ಲಿರೋರಿಗೆ ಎಲ್ಲರಿಗೆ ಗೊತ್ತು ಕೋಟೆ, ಹೌದಲ್ಲ? ಆ ಟಿಪ್ಪು ಸುಲ್ತಾನ್ ಕೋಟೆ ಇದೆ, ಎಲ್ಲರಿಗೂ ಗೊತ್ತು. ಕೋಟೆ ಯಾಕಪ್ಪ ಇರೋದು? ನೋಡಿದ್ರೆ ಭದ್ರವಾಗಿರ್ತದೆ. ಭದ್ರಕೋಟೆ ಅಂತ ಹೇಳ್ತೇವೆ ನಾವು, ಹೌದಲ್ಲ? ಭದ್ರಕೋಟೆ ಅಂತ ಹೇಳ್ತೇವೆ. ಅಂದರೆ ದೊಡ್ಡ ದೊಡ್ಡ ಕಲ್ಲುಗಳಿಂದ ಆ ಕೋಟೆನ ಅವ್ರು ಎಬ್ಸಿರ್ತಾರೆ. ಎರಿಕೋ ಕೋಟೆ ಅಂತ ಹೇಳ್ತೇವೆ ನಾವು. ಅದನ್ನು ಕಟ್ಟಿದಾಗ ಅದೇನಾಗ್ತದೆ, ಅದ್ರ ಒಳಗಡೆ ಇದ್ದರೆ ಹೊರಗಡೆಯಿಂದ ವೈರಿ ಬರ್ಲಿಕ್ಕಾಗೋದಿಲ್ಲ. ಕೋಟೆ ಅಂತ ಹೇಳೋದಾದ್ರೆ ಅದು ಆ ರೀತಿ. ರೈಟ್? ಇಲ್ಲಿ ಹೇಳ್ತದೆ ನಾವು ಉಪಯೋಗಿಸುವ ಓಕೆ ಬಲವಾದ ಕೋಟೆಗಳನ್ನು ಕೆಡವಿ ಹಾಕುವಂಥವುಗಳಾಗಿವೆ. ರೈಟ್? ಎಲ್ಲಿದೆಪ್ಪ ಈ ಕೋಟೆ? ಎಲ್ಲಿದೆ ಈ ಕೋಟೆ? ಬಹಳ ಜನ ಅನ್ಕೊಳ್ತಾರೆ ಹೊರಗಡೆ ಸೈತಾನನ ಕೋಟೆ ಇವೆ. ಇಲ್ಲ, ಹೊರಗಲ್ಲ, ಒಳಗಡೆ ಇದೆ ಕೋಟೆ. ಹೆಂಗಂತ ಹೇಳ್ತೀನಿ ನೋಡ್ರಿ, ಮುಂದೆ ನೋಡ್ರಿ. ಹೇಳ್ತದೆ ಬಲವಾದ ಕೋಟೆಗಳನ್ನು ಕೆಡವಿ ಹಾಕುವಂಥವುಗಳಾಗಿವೆ. ಎಲ್ಲರೂ ಹೇಳ್ರಿ ಕೋಟೆಗಳು. ಓಕೆ. ನೆಕ್ಸ್ಟ್ ನೋಡ್ರಿ, ಹೇಳ್ತದೆ 5ನೇ ವಚನ. ನಾವು ಊಹೆಗಳನ್ನು, ದೇವಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದವುಗಳೆಲ್ಲವನ್ನು ಕೆಡವಿ ಹಾಕಿ ಎಲ್ಲ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆ ಹಿಡಿದು. ಇವಾಗ ಹೇಳ್ರಿ, ಊಹೆಗಳ ಎಲ್ಲಿ ಇರೋದು? ಗಟ್ಟಿಯಾಗಿ ಉತ್ತರ ಕೊಡಬೇಕು ಎಲ್ಲರೂ, ಹಿಂದೆ ಇರೋರು ಕೂಡ. ಊಹೆಗಳು ಎಲ್ಲಿ ಇರೋದು? ಹೊರಗ ಒಳಗ? ಮನಸ್ಸಿನಲ್ಲಿ, ಹೌದಾ ಇಲ್ಲ? ಇಲ್ಲಿ ನೆಕ್ಸ್ಟ್ ನೋಡ್ರಿ. ನಾವು ಊಹೆಗಳನ್ನು ದೇವಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದವುಗಳೆಲ್ಲವನ್ನು ಕೆಡವಿ ಹಾಕಿ ಎಲ್ಲ, ಜೋರಾಗಿ ಹೇಳ್ರಿ, ಎಲ್ಲ ಯೋಚನೆಗಳನ್ನು. ಎಷ್ಟು ಯೋಚನೆಗಳನ್ನು? ಎಲ್ಲ ಯೋಚನೆಗಳನ್ನು. ಅಂದ್ರೆ ಒಂದು ಬಿಡದಂತೆ. ಈ ಯೋಚನೆಗಳು ಎಲ್ಲಿದಾವಪ್ಪ? ಎಲ್ಲಿದಾವ ಯೋಚನೆಗಳು? ಒಳಗಡೆ, ಮನಸ್ಸು.
ಊಹೆಗಳು ಅಂದ್ರೆ ಈ ಕೋಟೆ ಎಂತ ಕೋಟೆ ಗೊತ್ತಾ? ಕಲ್ಲಿಂದ ಕಟ್ಟಿರುವ ಕೋಟೆಗಳಲ್ಲ ಇದು. ಆ ಯೋಚನೆಗಳು ಏನಾಗ್ತವೆ? ಊಹೆ ಆಗ್ತದೆ. ಊಹೆಗಳು ಏನಾಗ್ತದೆ? ಕೋಟೆ ಆಗ್ತದೆ. ಈ ಕೋಟೆ ಎಲ್ಲಿದೆ ಹಾಗಾದ್ರೆ? ಮನಸ್ಸಿನಲ್ಲಿರುವಂತ ಕೋಟೆಗಳಿವು. ದೇವ್ರು ಹೇಳ್ತಾನೆ, ಈ ಕೋಟೆನ ನೀವು ಕೆಡವಿ ಹಾಕಬೇಕು. ಎಲ್ಲರೂ ಒಂದ್ಸರಿ ಹಿಂಗೆ ಆಕ್ಷನ್ ಮಾಡ್ರಿ, ಕೆಡವಿ ಹಾಕದಂಗೆ ಎಲ್ಲರೂ ಹೇಳ್ರಿ, ನನ್ನ ಮನಸ್ಸಿನಲ್ಲಿರುವಂತ ಕೋಟೆಯನ್ನು ದೇವರು ಕೊಟ್ಟಿರುವ ಆಯುಧಗಳಿಂದ ನಾನು ಕೆಡವಿ ಹಾಕುತ್ತೇನೆ. ಹಲ್ಲೆಲೂಯಾ. ಎಲ್ಲಿದೆ ಕೋಟೆ? ಇದು ಊಹೆಗಳ ಕೋಟೆ, ಆಲೋಚನೆಯಿಂದ ಕಟ್ಟಲ್ಪಟ್ಟಿರುವಂತ ಕೋಟೆ. ಕೋಟೆ ಅಂದ್ರೆ ಏನು ಗೊತ್ತಾ? ಇವತ್ತು ಓಕೆ, ನಾವೆಲ್ಲರೂ ಬಟ್ಟೆ ಹಾಕೊಂಡಿದ್ದೀವಿ, ಕರೆಕ್ಟಾ ಇಲ್ಲ? ಈ ಬಟ್ಟೆ ಹೆಂಗೆ ಮಾಡಲ್ಪಟ್ಟಿದೆ? ಖರ್ಚೀಫ್ ಇದೆಯಾ? ಅದನ್ನು ಏನಿದು? ಖರ್ಚೀಫ್ ಅಥವಾ ಒಂದು ಬಟ್ಟೆ, ರೈಟ್? ಇದನ್ನು ಅರಿಯೋದು ಸುಲಭನಾ ಕಷ್ಟನಾ? ಭಾಳ ಸುಲಭನಾ ಅಥವಾ ಸ್ವಲ್ಪ ಕಷ್ಟನಾ? ಹೊಸದಿದ್ರೆ ಕಷ್ಟನೇ, ಸ್ವಲ್ಪ ಅಷ್ಟು ಈಸಿ ಹಿಂಗೆ ಬರಲ್ಲ. ಫುಲ್ ಬಲ ಹಾಕಿದ್ರೆ ಬರ್ತದೆ, ರೈಟ್? ಓಕೆ. ಆದರೆ ಇಲ್ಲಿ ಗಮನಿಸಿ, ಇದು ಯಾವುದರಿಂದ ಮಾಡಲ್ಪಟ್ಟಿದೆ? ಇದು ಯಾವುದರಿಂದ? ಇದನ್ನ ನೀವು ತೆಗೆದ್ರೆ ದಾರ, ಇಷ್ಟು ದೊಡ್ಡ ಬಟ್ಟೆ ಯಾವುದರಿಂದ ಮಾಡಲ್ಪಟ್ಟಿದೆ? ದಾರದಿಂದ ಮಾಡಲ್ಪಟ್ಟಿದೆ. ಇವಾಗ ದಾರ, ಉತ್ತರ ಕೊಡ್ರಿ. ಕೇಳಿಸ್ಕೊಳ್ತಾ ಇದ್ರ? ಕೇಳಿಸ್ಕೊಳ್ತಿರೋರೆಲ್ಲರೂ ಒಂದ್ಸರಿ ಆಮೇನ್. ನಿದ್ರೆ ಮಾಡೋರೆಲ್ಲರೂ ಒಂದ್ಸರಿ ಹಲ್ಲೆಲೂಯಾ. ಓಕೆ, ದಾರ ಇದೆ ಅನ್ಕೊಳ್ರಿ. ದಾರ ಮುರಿಯೋದು ಸುಲಭನಾ ಕಷ್ಟನಾ? ಟಕ್ಕಂತಿ ಇದನ್ನ ದಾರ ಮುರಿದಂಗೆ ಹರಿದಂಗೆ ಹರಿತ್ಯಾ? ಇಲ್ಲ, ಅದಕ್ಕಿಂತ ಇದು ಕಷ್ಟ, ಅದು ಸುಲಭ. ಆದ್ರೆ ಇದು ಯಾವ್ದ್ರಿಂದ ಮಾಡಲ್ಪಟ್ಟಿದೆ? ದಾರದಿಂದ. ಮತ್ತೆ ದಾರ ಎಷ್ಟು ಸುಲಭವಾಗಿ ನೀನು ಮುರಿದು ಬಿಟ್ಟಿಯಲ್ಲ, ಅರ್ದು ಬಿಟ್ಟಿಯಲ್ಲ. ಅದು ಬರೀ ಒಂದು ದಾರ. ಇದು ಹೆಂಗೆ ಎಣೆದಿರ್ತಾರೆ ಇದನ್ನ? ಒಂದು ದಾರ ಹಿಂಗೆ, ಆಮೇಲೆ ಇನ್ನೊಂದು ದಾರ ಹಿಂಗೆ, ಇನ್ನೊಂದು ಮತ್ತೆ ಹಿಂಗೆ, ಮತ್ತೆ ಇನ್ನೊಂದು ಹಿಂಗೆ, ಮತ್ತೆ ಇನ್ನೊಂದು ಹಿಂಗೆ, ಅವೆಲ್ಲ ಕೂಡಿ ಕೂಡಿ ಒಂದು ದಾರ, ಎರಡು ದಾರ, ಮೂರು ದಾರ, ನಾಲ್ಕು ದಾರ, ಒಂದು ಹಿಂಗೆ ಒಂದು ಹಿಂಗೆ, ಒಂದು ಹಿಂಗೆ ಒಂದು ಹಿಂಗೆ ಹಾಕಿ ಏನಾಯ್ತದು? ಸ್ಟ್ರಾಂಗ್ ಆಯ್ತು. ಇದನ್ನೇ ನಾವು ಸ್ಟ್ರಾಂಗ್ ಹೋಲ್ಡ್ ಅಂತೀವಿ ಇಂಗ್ಲಿಷ್ನಲ್ಲಿ. ಇದನ್ನೇ ಕನ್ನಡದಲ್ಲಿ ಏನಂತ ಹೇಳ್ತಾರೆ? ಕೋಟೆ. ಆಮೇನ್. ಊಹೆಗಳು ಇವು ಹೆಂಗಾಗ್ತಾವಂತಂದ್ರೆ, ನೀವು ಒಂದು ಆಲೋಚನೆ ಬಿಟ್ಬಿಡ್ತೀರ ಅನ್ಕೊಳ್ರಿ, ಸೈತಾನ ಒಂದು ಆಗ್ತಾನ ಒಂದು ಆಲೋಚನೆ, ನೀವೇನ್ಕೊಳ್ತೀವಿ, ಬರೀ ದಾರ ಬಿಡ, అదేం ಮಾಡ್ತದೆ? ఒక్క దారం ఏం చేస్తుందమ్మా? ఏం చేస్తుంది? ఏం చేయదు, పర్వాలేదులే. ಅವನು ಮೆಲ್ಲಕ್ಕೆ ಇನ್ನೊಂದು ಹಾಕ್ತಾನೆ, ಇನ್ನೊಂದು ಹಾಕ್ತಾನೆ, ಇನ್ನೊಂದು ಹಾಕ್ತಾನೆ, ಇನ್ನೊಂದು ಹಾಕ್ತಾನೆ, ದಿನಾಲು ಹಾಕ್ತಾ ಇರ್ತಾನೆ. ನೀನು ಒಂದೇ ಬಿಡು, ಒಂದೇ ಬಿಡು, ಬರೀ ಯೋಚನೆ ಮಾಡ್ತಾ ಇದ್ದೀನಿ ಬಿಡು, ಅಷ್ಟೇ ಬಿಡು, ಅದೇನಾಗಲ್ಲ ಬಿಡು, ಆ ಟಿ ವಿ ನೋಡೋಣ ಬಿಡು, ಇದು ನೋಡೋಣ ಬಿಡು, ಆ ಪ್ರೋಗ್ರಾಮ್ ನೋಡೋಣ ಬಿಡು, ಇದು ಬಿಡು, ಇವತ್ತು ಸೀರಿಯಲ್ ನೋಡೋಣ ಬಿಡು, ನಾಳೆ ನೋಡೋಣ ಬಿಡು. ಅವನು ಆಗ್ತಾ ಇದ್ದಾನ ನೋಡ, ಅಲ್ಲೆಲ್ಲಿ ಅವನು ಅಲ್ಲೆಲ್ಲಿ ಅಂತಿರ್ತಾನೆ. ಹಾಕ್ ಹಾಕ್ ಹಾಕ್. ಸಡನ್ನಾಗಿ ನಿನಗೇನಾಗ್ತದೆ? ಅಪ್ಪ ನನ್ನ ಮೈಂಡ್ ಯಾಕೋ ಹಿಂಗೈತೆ. ಅವಾಗ ಎದ್ದಿರ್ತಾರೆ ಎಲ್ಲರೂ, ಭಾಳ ಜನ. ಅವಾಗ ಎಚ್ಚರಿಕೆ ಆಗ್ತದೆ, ಅರೆ 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 ಇದನ್ನ ಮುರಿಬೇಕು, ತಲೆ ಅಲ್ಲಾಡ್ಸ್ತಾವೆ, ಬೇಡ ನನಗೆ. ಹೌದಲ್ಲ? ಅವಾಗ ಹಿಂಗಂತಾರೆ, ಏನು ಆಲೋಚನೆಗಳು ಬರ್ತಾವ. ಯಾಕೆ ಬರ್ತಾವ? ನೀನು ಫಸ್ಟ್ ಬಿಟ್ಟು ಅದನ್ನ ಒಂದು ಆಲೋಚನೆ ಇರುವಾಗ ತಗೊಂಡು ಹರಿದು ಬಿಟ್ಟಿದ್ರೆ ಈಸಿ ಇರ್ತಿತ್ತು. ನೀನು ಒಂದು, ಎರಡನೇದು, ಮೂರನೇದು, ನಾಲ್ಕನೇದು, ಇವಾಗ ಸೈತಾನ್ ಏನು ಹಾಕ್ಬಿಟ್ಟಾನು? ಬಟ್ಟೆ ಹಾಕ್ಬಿಟ್ಟಾನ ಮೇಲೆ. ಆಲೋಚನೆ ಏನಾಯ್ತು? ಊಹೆಗಳಾದವು. ಊಹೆಗಳೇನಾಯ್ತು? ಕೋಟೆ ಆಯ್ತು. ಕೋಟೆಗಳು ಎರಡು ಥರ ಇದಾವೆ. ಇದು ನಕಾರಾತ್ಮಕವಾದಂಥ ಕೋಟೆ, ಸೈತಾನನ ಹಾಕೋದು ಭಯದ ಕೋಟೆ.
ಒಳಗೆ ಭಯ ಇರ್ತದೆ. ಚಿಂತೆಯ ಕೋಟೆ, ರೈಟ್? ಅವಿಶ್ವಾಸದ ಕೋಟೆ, ಅಪನಂಬಿಕೆಯ ಕೋಟೆ. ಅವನಿಗೆ ನಂಬಕ್ ಬರಲ್ಲ ಅವನಿಗೆ. ಅದಕ್ಕೆ ಅವನಿಗೆ ನಂಬಿಕೆ ಬಹಳ ಕಷ್ಟ ಅವನಿಗೆ. ಯಾಕೆ? ಅವನಿಗೆ ಬರೀ ಸಾವು, ನೀರಾಗ ಹೋದ್ರೆ ಮುಳುಗ್ತಾರೆ, ಅದೇ ತಲೆಗಿದ್ರೆ ನೀರ್ ಮೇಲೆ ನಡಿಬೇಕಂತ ಯೋಚನೆ ಕೂಡ ಬರಲ್ಲ ಅವನಿಗೆ. ಯಾಕೆ? ಬರೀ ನೀರಿನಲ್ಲಿ ಮುಳುಗ್ತಾರ ಅನ್ನುವಂಥ ಕೋಟೆ ಇದೆ ಅವನಿಗೆ. ಆಮೇಲೆ ಅದಕ್ಕೆ ಅಲ್ಲಿ ಅಲೆಗಳು ಬಂದಿದ್ದೆ. ಪೇತ್ರ ಏನ್ ಮಾಡ್ದ? ಬಂಡಿ ಹೊಡ್ಕೋಣ, ಸ್ವಾಮಿ ಮಲಗಿಯಲ್ಲ, ನಾವು ನಾಶ ಆಗ್ತೀವಲ್ಲ ಅಂದ್ರೆ ಅವನ ಮೈಂಡ್ನಾಗ ಏನ್ ಕಾಣಿಸ್ತಿತ್ತು? ಇವಾಗ ನಾಶನ ಕಾಣಿಸ್ತಿತ್ತು, ಮುಳುಗುವುದು ಕಾಣಿಸ್ತಾ ಇತ್ತು, ಮರಣ ಕಾಣಿಸ್ತಾ ಇತ್ತು. ಇಲ್ಲಿ ಕೋಟೆ ಏನಾಗಿತ್ತು? ಮರಣ ತನ್ನ ಕೋಟೆಯನ್ನು ಎಬ್ಬಿಸಿತ್ತು ಇಲ್ಲಿ, ರೈಟ್? ನಮ್ಮ ಜೀವಿತದಲ್ಲಿ ಯಾಕೆ ನಾವು ಜಯ ನೋಡಲ್ಲ ಗೊತ್ತಾ? ನಮ್ಮ ಆಲೋಚನೆಗಳಲ್ಲಿ ನಾವು ಜಯ ನೋಡುವುದಿಲ್ಲ ಪ್ರಿಯರೇ. ಏನು ಬೇಕೋ ನಾವು ಆಲೋಚನೆ ಮಾಡಿ ನಾವು ಅನ್ಕೊಳ್ತೇವೆ, ఏమైతుందిలే, ఏం కావాలో నేను ధ్యానం చేయొచ్చు, మనసు కదా ఊరికే అది మనసులో ఆలోచన చేస్తాను, లేదు అలా ಅನ್ಕೋಬೇಡ್ರಿ ಹಂಗೆ. ಅದು ನೀವು ಏನು ಆಲೋಚನೆ ಮಾಡ್ತಿರೋ ಅದು ನಿನ್ನ ಭಾವನೆಗಳಾಗ್ತದೆ. ಏನು ನಿನ್ನ ಭಾವನೆಗಳಾಗ್ತವೋ ಅದು ನಿನ್ನ ಪದಗಳಾಗ್ತವೆ. ಏನು ನಿನ್ನ ಪದಗಳಾಗ್ತವೋ ಅದೇ ನಿನ್ನ ಕ್ರಿಯೆಗಳಾಗ್ತವೆ. ಏನು ನಿನ್ನ ಕ್ರಿಯೆಗಳಾಗ್ತವೋ ಅದೇ ನಿನ್ನ ಗುಣ ಆಗುವಂಥದ್ದಾಗಿ ನಿನ್ನ ಅಭ್ಯಾಸ ಆಗ್ತದೆ. ಏನು ನಿನ್ನ ಅಭ್ಯಾಸ ಆಗ್ತದೋ ಅದೇ ನಿನ್ನ ಗುಣವಾಗುವಂಥದ್ದಾಗಿದೆ. ರೈಟ್? ಅರ್ಥ ಆಗ್ತೈತೆ ನಾನು ಹೇಳೋದು? ಅರ್ಥ ಆಗ್ತೈತಾ? ಹಲ್ಲೆಲೂಯಾ. ಸೊ ನಾವು ಏನು ಮಾಡ್ಬೇಕು ಇವಾಗ? ಆ ಕೋಟೆಗಳು ಇಲ್ಲಿ ಹೇಳ್ತದೆ, ನಾವು ಶರೀರದಲ್ಲಿ ನಡೆದುಕೊಳ್ಳುವವರಾದರೂ ಶರೀರ ಪ್ರಕಾರ ಯುದ್ಧ ಮಾಡುವವರಲ್ಲ. ನಾವು ಉಪಯೋಗಿಸುವ ಆಯುಧಗಳು ಶರೀರ ಸಂಬಂಧವಾದ ಆಯುಧಗಳಲ್ಲ, ಅವರು ದೇವರ ಮೂಲಕ ಬಲವಾಗಿದ್ದು ಬಲವಾದ ಕೋಟೆಗಳನ್ನು ಕೆಡವಿ ಹಾಕುವಂಥಗಳು. ಈ ಕೋಟೆ ಎಲ್ಲಿದೆ? ಮನಸ್ಸಿನಲ್ಲಿದೆ. ನಾವು ಊಹೆಗಳೆಲ್ಲಿದೆ? ಒಳಗಿದೆ. ದೇವಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದವುಗಳೆಲ್ಲ ದೇವಜ್ಞಾನಕ್ಕೆ ವಿರೋಧವಾಗಿ. ಎಲ್ಲರೂ ಹೇಳ್ರಿ, ದೇವಜ್ಞಾನಕ್ಕೆ ವಿರೋಧವಾಗಿ. ಅಂದ್ರೆ ಏನರ್ಥ? ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡ್ರಿ. ಇಲ್ಲಿ ದೇವರ ಜ್ಞಾನ ಏನು? ಇವಾಗ ಎಲ್ಲರಿಗೂ ದೇವರ ಜ್ಞಾನ ಇದೆ. ಇಲ್ಲಿ ನೀವು ಯಾರ್ಯಾರು ಬಂದಿದ್ದೀರಲ್ಲ ನಿಮ್ಗೆಲ್ಲ ದೇವರ ಜ್ಞಾನ ಇದೆ. ಇವಾಗ ಉದಾಹರಣೆಗೆ ನಾನೊಂದು ಪ್ರಶ್ನೆ ಕೇಳ್ತೇನೆ, ಉತ್ತರ ಕೊಡ್ರಿ. ನಮ್ಮ ದೇವ್ರು ಒದಗಿಸ್ತಾನ? ಇಲ್ಲ. ನಿಮಗೆ ಮತ್ತೆ ದೇವ್ರ ಜ್ಞಾನ ಇದೆ. ದೇವ್ರ ಪ್ರಾರ್ಥನೆಗೆ ಉತ್ತರ ಕೊಡ್ತಾನ? ಇಲ್ಲ. ದೇವ್ರ ಸ್ವಸ್ಥತೆ ಮಾಡ್ತಾನ? ಇಲ್ಲ. ದೇವ್ರ ಅದ್ಭುತ ಕಾರ್ಯ ಮಾಡ್ತಾನ? ಇಲ್ಲ. ನೋಡ್ರಿ, ನಿಮ್ಗೆಲ್ಲರಿಗೂ ದೇವ್ರ ಜ್ಞಾನ ಇದೆ. ಆದರೆ ಪರಿಸ್ಥಿತಿ ಬಂದಾಗ, ಇಷ್ಟು ದೇವ್ರ ಜ್ಞಾನ ಇದ್ದವರು ಪರಿಸ್ಥಿತಿನ ನಾವು ಎದುರಿಸಿದಾಗ, ಜೋಬ್ ಖಾಲಿ ಇರುವಾಗ ಚಿಂತೆ ಮಾಡ್ತೀರಾ? ಆರಾಮಾಗಿ ನಿದ್ದೆ ಮಾಡ್ತೀರಾ? ಚಿಂತೆ ಮಾಡಿದ್ರೆ ದೇವರ ಜ್ಞಾನ ಇದೆ, ದೇವರು ಒದಗಿಸ್ತಾನಂತ. ಆದರೆ ಇನ್ನೊಂದು ಏನೋ, ದೇವಜ್ಞಾನಕ್ಕೆ ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಇನ್ನೊಂದು ಆಲೋಚನೆ ಇದೆ ಅಲ್ಲಿ. ಹೆಂಗ್ ಕೊಡ್ತಾನಪ್ಪ? ಎಲ್ಲಿಂದ ಬರ್ತದಪ್ಪ? ಹೆಂಗು ಸಿಗ್ತದಪ್ಪ? ದೇವರ ಜ್ಞಾನ ಇದೆ, ಒದಗಿಸ್ತಾನಂತ. ಆದರೆ ಇದಕ್ಕೆ ಮೀರಿ ಇನ್ನೊಂದು ಇರುವಂಥದ್ದಾಗಿದೆ. ರೈಟ್? ಪೇತ್ರ ಹೇಳಿದ್ನ, ನೀರ್ ಮೇಲೆ ನಡಿತೀನಿ ಸ್ವಾಮಿ ಅಂತ ಹೇಳಿದ್ನ ಅವಾಗ. ಆಮೇಲೆ ಹೇಳ್ದ, ಯಾಕೆ ಯೇಸ್ವಾಮಿ ಜೊತೆಗಿದ್ದು ಇದ್ದು ಇದ್ದು ಇವಾಗ ಏನಾಯ್ತು? ಅವನ ಆಲೋಚನೆನ ಯೇಸ್ವಾಮಿ ತೆಗಿತಿದ್ದ. ಇವಾಗ ಯೇಸ್ವಾಮಿ ಬೋಧನೆ ಕೇಳಿ 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 ಯೇಸ್ವಾಮಿ ಜೊತೆಗಿದ್ದು ಇವಾಗ ಯೇಸ್ವಾಮಿ ಆಲೋಚನೆ ಬಂತು ಸ್ವಲ್ಪ ಸಮಯ ಆದಮೇಲೆ. ನೆಕ್ಸ್ಟ್ ಟೈಮ್ ಅದೇ ಸಮುದ್ರ ಬಂದಾಗ, ಅದೇ ಅಲೆಗಳು ಬಂದಾಗ ಏನಂದ? ಯೇಸ್ವಾಮಿ ನಡೀತಾ ಇದ್ರೆ ಏನಂದ? ಸ್ವಾಮಿ ನೀನಾಗಿದ್ರೆ ನನ್ನ ಕೂಡ ನೀರ್ ಮೇಲೆ ನಡೆಯುವಂತೆ ಮಾಡು. ಅಂದ್ರೆ ಏನಾಯ್ತು? ಮೊದಲ ಕೋಟೆಗಳು ಕೊತ್ತಲೆಗಳು ಇನ್ನ ಇದ್ವು ಮನಸ್ಸಿನಲ್ಲಿ. ಆದ್ರೆ ಯೇಸ್ವಾಮಿಯನ್ನು ಹಿಂಬಾಲಿಸ್ತಾ ಯೇಸ್ವಾಮಿ ವಾಕ್ಯಕ್ಕೆ ಧ್ಯಾನ ಕೊಡ್ತಾ ಕೊಡ್ತಾ ಯಾವ ಮಟ್ಟಕ್ಕೆ ಬಂದ ಅಂದ್ರೆ, ನಾನು ಕೂಡ ನೀರ್ ಮೇಲೆ ನಡೆಯಬಹುದು ಅನ್ನುವಂಥ ಆಲೋಚನೆ ಬಂತು. ಆಮೇನ್. ಯಾವಾಗ ಇಲ್ಲಿ ಚೇಂಜ್ ಆಗ್ತದಲ್ಲ, ಅವಾಗ ನಿನ್ನ ವರ್ತನೆಯಲ್ಲಿ ಕೂಡ ಬದಲಾವಣೆ ಆಗುವಂಥದ್ದಾಗಿದೆ ಪ್ರಿಯರೇ. ಅದಕ್ಕೆ ಪ್ರಮುಖವಾದ ಸಂಗತಿ, ನಿನ್ನ ಮನಸ್ಸು ಬಹಳ ಇಂಪಾರ್ಟೆಂಟ್. ನೀನೇನು ಆಲೋಚನೆ ಮಾಡ್ತಿ ಅದು ಬಹಳ ಇಂಪಾರ್ಟೆಂಟ್. ಆಮೆನ್. ಅದಕ್ಕೆ ವಾಕ್ಯ ಓದೋದು ಬಹಳ ಇಂಪಾರ್ಟೆಂಟ್. ಯಾಕೆ ವಾಕ್ಯ ಓದಬೇಕು? ಇದು ಯಾರ ಆಲೋಚನೆ? ಇದು ದೇವರ ಆಲೋಚನೆ. ನೀನ್ ಟಿವಿ ನೋಡುವಾಗ ಯಾರ ಆಲೋಚನೆ? ಡೈರೆಕ್ಟರ್ ಆಲೋಚನೆ. ಅವನ ತಲೆಗೆ ಹೊಲ್ಸ ಆಲೋಚನೆ, ಅದೇ ಹೊಲ್ಸು ಚಿತ್ರ ಮಾಡ್ತಾನೆ, ಅದೇ ಹೊಲ್ಸ ಚಿತ್ರ ನೀನ್ ನೋಡ್ತಿ.
ಸಾಸ್ ಬಿ ಕಬಿ ಬಹುತಿ ಬರೀ ಗೋಳಾಡವೇ ಅವು, ಬರೀ ಹೇಳೋದೆ ಅಂತವ್ ನೋಡ್ರಿ ನೀವು. ಬುದ್ಧಿ ಹಂಗೆ ಆಗ್ತತೆ ನಿಮ್ದು. ನಿಮ್ಮ ತಲೆ ಒಳಗೆ ಏನು ಹೋಗ್ತಾ ಇದೆ, ನಿಮ್ಮ ಆಲೋಚನೆಗಳು ಪ್ರತಿದಿನ ಏನಾಗ್ತಾ ಇದ್ದೀರಿ, ಇದು ಕಸದ ಪುಟ್ಟಿ ಅಲ್ಲ. ಆಮೆನ್. ಪಕ್ಕದಲ್ಲಿರೋರಿಗೆ ಶೇಕ್ ಹ್ಯಾಂಡ್ ಕೊಟ್ಟು ಹೇಳ್ರಿ, ನಿನ್ನ ಮನಸ್ಸು ನನ್ನ ಮನಸ್ಸು ಕಸದ ಪುಟ್ಟಿ ಅಲ್ಲ. ಏನು ಬೇಕೋ ಅದು ಅದರಲ್ಲಿ ಹಾಕಬೇಡ್ರಿ. ನಿನ್ನ ಮನಸ್ಸು ಹೆಂಗಿರ್ಬೇಕು ಗೊತ್ತಾ? ತೋಟ ಇದ್ದಂಗೆ ಇರಬೇಕು. ಹಲ್ಲೆಲೂಯ. ನಿನಗೇನು ಬೇಕೋ ಅದನ್ನು ಬಿತ್ತಬೇಕು, ಅದನ್ನೇ ಬೆಳೆಸಬೇಕು. ಆಮೇನ್. ಅವ್ರು ಹೇಳಿದ್ ಕೇಳದೆ, ಇವ್ರು ಹೇಳಿದ್ದು ಕೇಳದೆ, ಅವ್ರ ಮನೆಗೆ ಹಿಂಗಾಯ್ತು, ಇವ್ರ ಮನೆಗೆ ಹಿಂಗಾಯ್ತು, ಅವ್ರ ಗಂಡ ಹಿಂಗಂದ, ಇವ್ರ ಹೆಂಡತಿ ಹಿಂಗಂದ, ಬರೀ ಚಾಡಿ. ಸ್ವಲ್ಪ ಜನಕ್ಕೆ ಅದೇ ಹಬ್ಬ. ಅವನಾ ಹಬ್ಬ నాకు తెలియదే, చెప్తాను విను, చెప్పు. అవునా మళ్ళీ ನಿನಗೆ ಬೇರೆಯವ್ರ ಸುದ್ದಿ. ಸ್ವಲ್ಪ ಜನ ನೇನೇಂ ಚಲೋ ಊರ್ಕೆ ವಿನ್ನಾನು. ಅದು ಹೆಂಗೆ ಗೊತ್ತಾ? ಅದು ಅವ್ರು ವಾಂತಿ ಮಾಡ್ತಾರೆ, ನೀನು ಕೇಳಿಸ್ಕ, ನಿನ್ನ ಮೇಲೆ ಎಲ್ಲ ವಾಂತಿ ಮಾಡ್ದಂಗೆ ಅದು. ಯಾಕೆ? ಅವ್ರ ಮೈಂಡ್ನಾಗೆಲ್ಲ ಹೊಲ್ಸೆ. ಅದು ಬಂದು ಅವ್ರು ಏನು ಹೇಳ್ತಾರೆ? ರಾ చెప్తాను నీకు ఒక చెప్తా, ఎవరు చెప్పకూడదు, రా చెప్ప ಅವನ ಮನಸ್ಸು ಹೊಲ್ಸು. ಆ ಹೊಲ್ಸು ಮನಸ್ಸಿಂದ ಬಾಯಿ ಮಾತುಗಳು ಬಂತು, ಅದನ್ನ ನೀನು ಕೇಳಿಸ್ಕೊಂಡು ನಿನಗೆ ಅಂಟದದು. ಬೈಬಲ್ ಹೇಳ್ತದೆ, ಚಾಡಿ ಮಾತು ರುಚಿಯಾದ ತುತ್ತುಗಳಿದ್ದಂತೆ. ಬಲೆ ಬಾಗುತ್ತೆ ಚಪ್ಪು. ದೇವ್ರ ವಾಕ್ಯ ಬೇಡ, ದೇವ್ರ ವಾಕ್ಯ ಬೇಡ. ಈ ಅನಿಲಣ್ಣ ಯಾವಾಗ ಮುಗಿಸ್ತಾನ? ದೇವ್ರು ನನ್ನ ಇಟ್ಟಿದ್ದಿಲ್ಲಿ ದೇವ್ರ ವಾಕ್ಯ ಹೇಳಲಿಕ್ಕೆ. ಹಲ್ಲೆಲೂಯಾ. ಇನ್ನು ಹೋದ್ಮೇಲೆ ಸ್ಟಾರ್ಟ್ ಆಗ್ತದೆ, ಆದ್ರೆ ನಿಮ್ಮ ಕೈಯಾಗೆ ಐತೆ. ಯಾರನ್ನ ಏನು ಹೇಳಕ್ ಬಂದ್ರೆ ನಾಲ್ಕು చెప్పೋದು ಒದ್ದು. ಇದು ಡಸ್ಟ್ಬಿನ್ ಕಾದು. ಹಲ್ಲೆಲೂಯಾ. ಇದು ಡಸ್ಟ್ಬಿನ್ನು ಅಲ್ಲ. ನನಗೆ ಏನೇನೋ ನನ್ನ ತಲೆ ಒಳಗೆ ಹೋಗೋದು ಬೇಡ, ನನಗೆ ಸಂಬಂಧವಾದದ್ದು ಬೇಡ. ಯಾರೋ ಹೇಳಿದ್ರು, ಯಾವುದನ್ನ ವಿಷಯ ನೀನು ಯಾರ ಹತ್ರನ ಮಾತಾಡಿದ್ರೆ ಅದಕ್ಕೆ ನೀನು ಸಮಸ್ಯೆಯನ್ನ ಆಗಿರಬೇಕು, ನೀನು ಪರಿಹಾರನ್ನ ಆಗಿರಬೇಕು. ಅವಾಗ ಮಾತ್ರ ಮಾತಾಡಬೇಕು. ಸುಮ್ಮನೆ ಅವನ ಏನಿದೆ ಏನಿದೆ ತರವತೆ ಮಾಯಿಂದೆ, ಏನು ಸೀರಿಯಲ್ಲ ತರವತೆ ಮಾಯಿಂದೆ. ನಿನಗೆ ಸಮಸ್ಯೆನೇ ಆಗಿರ್ಬೇಕು. ನನ್ನ ಲೈಫಲ್ಲಿ ಹಿಂಗಾಯ್ತು, ಇದಾಯ್ತು, ಓಕೆ ನೀನು ಮಾತಾ. ಇಲ್ಲದೆ ಇದ್ರೆ ಆ ಸಮಸ್ಯೆದಲ್ಲಿ ಇದ್ದವ್ರಿಗೆ ನೀನೇನಾಗಿರ್ಬೇಕು? ಪರಿಷ್ಕಾರ ಕೊಡುವಂಥ ವ್ಯಕ್ತಿ ಆದರೂ ಆಗಿರ್ಬೇಕು. ಅವಾಗ ಮಾತ್ರ ಮಾತಾಡಬೇಕು. ಸುಮ್ಮನೆ ಉದ್ರಿ ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ, ಊರಿಗೆಲ್ಲ ಹೇಳ್ದೆ, ಕೇಳಿಸ್ಕೊಂಡೆ. ನಾನು ಏನು ಕೇಳಲ್ಲ, ನಾನು ಸುಮ್ಮನೆ ಕೇಳಿಸ್ಕೊಂಡೆ ಪಾಸ್ಟ್ರೆ. ಕಸದ ಪುಟ್ಟಿ. ಇನ್ನು ಒಳ್ಳೇದೆಲ್ಲಿ ಬರ್ತದೆ? ಒಳ್ಳೇದೆಲ್ಲಿ ಬರ್ತದೆ? ಮನಸ್ಸು ಭಾಳ ಹುಷಾರಾಗಿ ಇರ್ಬೇಕು. ಒಂದ್ಸರಿ ನಿಮ್ಮ ತಲೆ ಮೇಲೆ ಕೈ ಇಟ್ಕೊಳ್ಳಿ, ಹೇಳ್ರಿ, ನನ್ನ ಮನಸ್ಸು ಸೈತಾನನ ಲೋಕದ ಕಸದ ಪುಟ್ಟಿ ಅಲ್ಲ. ಇದು ದೇವರ ಆಲೋಚನೆಗಳನ್ನು, ದೇವರ ಉದ್ದೇಶಗಳನ್ನು ಪೂರೈಸುವಂತ ವಾಹನವಾಗಿದೆ. ಆಮೆನ್, ಆಮೆನ್,
ಆಮೇನ್. ವಾಕ್ಯ ತೆಗೆದುಕೊಳ್ರಿ, ವಾಕ್ಯ ಧ್ಯಾನ ಮಾಡ್ರಿ, ತಗೊಳ್ರಿ. ಬೈಬಲ್ ತಗೊಂಡು ಎಲ್ಲ ಸ್ವಸ್ಥತೆ ಬಗ್ಗೆ ವಚನಗಳು ಆರಿಸ್ಕೊಳ್ರಿ. ಆದಿಕಾಂಡದಿಂದ ಓದ್ರಿ, ಅದನ್ನ ಮೇಲೆ ಧ್ಯಾನ ಮಾಡ್ರಿ, ಅದನ್ನ ಬೇರೆಯವ್ರ ಹತ್ರ ಹಂಚ್ಕೊಳ್ರಿ. ನಿಮ್ಮ ವಿಶ್ವಾಸ ಟ್ರರ್ ಅಂತ ಏರ್ತದೆ. ಹಂಗೆ ಇಲ್ಲಿ ಅಪನಂಬಿಕೆ ಕೋಟೆ ಬೀಳ್ತದೆ, ಸ್ವಸ್ಥತೆಯ ಕೋಟೆ ಏರ್ತದೆ ನಿಮ್ಮ ಒಳಗಡೆ. ಅಪನಂಬಿಕೆ ಕೋಟೆ ಬೀಳ್ತದೆ, ವಿಶ್ವಾಸದ ಕೋಟೆ ಎತ್ತಲ್ಪಡ್ತದೆ ನಿನ್ನ ಲೈಫಲ್ಲಿ. ಆಮೇನ್. ದೇವರ ಅದ್ಭುತ ಕಾರ್ಯಗಳ ಬಗ್ಗೆ ಬೈಬಲ್ನಲ್ಲಿ ಓದ್ರಿ. ಏನೇನು ಅದ್ಭುತ ಕಾರ್ಯ ಆಗಿದೆ. ಅಬ್ರಾಮನ್ ಜೀವದಲ್ಲಿ ಏನಾಯ್ತು, ಈಸಾಕನ್ ಜೀವದಲ್ಲಿ ಏನಾಯ್ತು, ಯಾಕೋಬನ್ ಜೀವದಲ್ಲಿ ಏನಾಯ್ತು, ಎಲಿಯ ಟೈಮ್ನಲ್ಲಿ ಏನಾಯ್ತು, ಎಲಿಶನ ಟೈಮ್ನಲ್ಲಿ ಏನಾಯ್ತು, ಮೋಶೆ ಕಾಲದಲ್ಲಿ ಏನಾಯ್ತು. ನಿಮ್ಮ ಸಮಸ್ಯೆ ಬಂತ ಅದನ್ನು ಧ್ಯಾನ ಮಾಡ್ರಿ, ವಿಶ್ವಾಸ ಏರ್ತದೆ ನಿಮ್ಮಲ್ಲಿ. ಹಲ್ಲೆಲೂಯಾ. ನೀನು ಹಿಂಗ ಕುಂತಿರಲ್ಲ, ಅದು ವಾಕ್ಯ ಬಂದ್ಮೇಲೆ ನೀನು ನಿಂತ್ಕೊಂಡು ನೀ ಉನ್ನತ ಅದ್ಭುತವ ಮಾಡುವೆ ಹಾಡು ಬರ್ತದೆ. ಅವಾಗ ನೀನು ಹೊರಗಡೆ ಜಯ ನೋಡ್ತಿ. ಹಲ್ಲೆಲೂಯಾ. ಇಲ್ಲಾಂದ್ರೆ ಹೊರಗಡೆ ರೋಗ ಒಳಗಡೆ ರೋಗ ನೋಡಿದ್ರೆ ಹೊರಗಡೆ ರೋಗ, ಒಳಗೆ ಭಯ ಇದ್ರೆ ಹೊರಗಡೆ ಅಂಥದ್ದೇ ಜೀವಿತ, ಜಯದ ಜೀವಿತ ಇರೋದಿಲ್ಲ. ಎಲ್ಲರೂ ಹೇಳ್ರಿ, ನಾನು ಮುಗಿಸ್ತಾ ಇದ್ದೇನೆ. ನಾನು ಕ್ರಿಸ್ತನ ಮನಸ್ಸನ್ನು ಹೊಂದಿಕೊಳ್ಳುತ್ತೇನೆ. ನಾನು ಕ್ರಿಸ್ತನ ಮನಸ್ಸನ್ನು ಹೊಂದಿಕೊಳ್ಳುತ್ತೇನೆ. ಬೇರೆಯವ್ರು ಹೇಳೋದು ಕೇಳಿದ್ರೆ ಅವ್ರ ಮನಸ್ಸು ನಿನ್ನ ಮನಸ್ಸು ಒಂದಾಗ್ತದೆ. ಯಾಕಂದ್ರೆ ಅವ್ರ ಮನಸ್ಸಿನಾಗಿತ್ತು, ಅವ್ರು ವಾಂತಿ ಮಾಡಿದ್ರು, ನೀನು ಕೇಳಿಸ್ಕೊಂಡೆ. ಇವಾಗ ಏನಾಯ್ತು, ಅವ್ರ ಮನಸ್ಸು ನಿನ್ನ ಮನಸ್ಸು ಒಂದೇ ಆಯ್ತು. ಕ್ರಿಸ್ತನ ಮನಸ್ಸು ಅಲ್ಲ ಅದು. ರೈಟ್. ನೆಕ್ಸ್ಟ್, ಇಬ್ರಿಯರ ಬರೆದ ಪತ್ರಿಕೆ 4:12. ಯಾಕಂದರೆ ದೇವರ ವಾಕ್ಯವು ಸಜೀವವಾದದ್ದು, ಶಕ್ತಿಯುಳ್ಳದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟರ ಮಟ್ಟಿಗೂ ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ. ದೇವ್ರ ವಾಕ್ಯ ಏನ್ ದೇವ್ರ ವಾಕ್ಯ ಓದುವಾಗ ಏನ್ ಮಾಡಬೇಕು? ಇದು ಇಬ್ಬಾಯಿ ಕತ್ತಿ. ದೇವ್ರ ವಾಕ್ಯ ಯೆರೆಮೀಯ ಗ್ರಂಥದಲ್ಲಿ ಹೇಳುವಂತಾಗಿದೆ, ಇದು ದೇವರ ವಾಕ್ಯ ಏನಾಗಿದೆ, ಸುತ್ತಿಗೆ ಆಗಿದೆ ಅಂತೆ. ನಿಮ್ಮ ಮೈಂಡಲ್ಲಿ ಯಾವುದೇ ಒಂದು ಸೈತಾನನ ಕೋಟೆಗಳಿರ್ಬೋದು, ಇಷ್ಟುವರೆಗೆ ನೀವು ಅನುಮತಿಸಿ ಅದು ಕಟ್ಟಲ್ಪಟ್ಟಿರ್ಬೋದು. ಆದರೆ ದೇವರ ವಾಕ್ಯವನ್ನು ನೀವು ತೆಗೆದುಕೊಳ್ತಾ ಇರುವಾಗ ಆ ಸುತ್ತಿಗೆ ಇದ್ದಂತೆ ಅದು ದೇವರ ವಾಕ್ಯ ಹೋಗಿ ಆ ನಿಮ್ಮ ಮನಸ್ಸಿನಲ್ಲಿರುವ ಸೈತಾನ ಕೋಟೆಗಳನ್ನು ಒಡೆದು ಅದನ್ನು ಕೆಡವಿ ಹಾಕುವಂಥದ್ದಾಗಿದೆ ಪ್ರಿಯರ್. ಒಂದು ಕಡೆ ಸೈತಾನ ಕೋಟೆಗಳು ಕೆಡವಿ ಆಗ್ತದೆ, ಇನ್ನೊಂದು ಕಡೆ ದೇವರ ಜ್ಞಾನದ ಕೋಟೆಯನ್ನು ಎಬ್ಬಿಸುವಂಥದ್ದಾಗಿದೆ. ದೇವರ ವಾಗ್ದಾನಗಳ ಕೋಟೆಯನ್ನು ಎಬ್ಬಿಸುವಂಥದ್ದಾಗಿದೆ. ಸ್ವಸ್ಥತೆಯ ಕೋಟೆಯನ್ನು ಎಬ್ಬಿಸುವಂಥದ್ದಾಗಿದೆ. ನೀತಿಯ ಕೋಟೆಯನ್ನು ಎಬ್ಬಿಸುವಂಥದ್ದಾಗಿದೆ. ಪ್ರೀತಿಯ ಕೋಟೆಯನ್ನು ಅದು ಎಬ್ಬಿಸುವಂಥದ್ದಾಗಿದೆ. ಇಲ್ಲಿ ಹೇಳ್ತದೆ ನೋಡ್ರಿ, ಕೀಳು ಮಜ್ಜೆಗಳನ್ನು ವಿಭಾಗಿಸುವಷ್ಟರ ಮಟ್ಟಿಗೂ ತೂರಿ ಹೋಗುವಂಥದ್ದು, ಹೃದಯದ, ಗಟ್ಟಿಯಾಗಿ ಹೇಳ್ರಿ, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದು. ವಾಕ್ಯ ಯಾಕೆ ಓದಬೇಕು ಗೊತ್ತಾ? ಅದು ನಮ್ಮ ಒಳಗಡೆ ತೂರಿ ಹೋಗುವಂಥ ಕತ್ತಿ. ಹಂಗೆ ಕನ್ಬೇಕು ನಮಗೆ, ಹಂಗೆ ಒಳಗಡೆ ಸರ್ಜರಿ ಮಾಡ್ತದೆ, ಅದು ಆಪರೇಷನ್ ಮಾಡ್ತದೆ. ಡಾಕ್ಟರ್ ಕತ್ತಿ ಹೆಂಗೆ ಒಳಗಡೆ ಆಪರೇಷನ್ ಮಾಡ್ತದೋ ಹಂಗೆ ದೇವರ ವಾಕ್ಯದ ಕತ್ತಿ ಯಾವ ಇಬ್ಬಾಯಿ ಕತ್ತಿಗಿಂತ ಹದವಾದದ್ದು. ನಮ್ಮ ಒಳಗಡೆ ಇರುವಂಥ ಆಲೋಚನೆಗಳನ್ನು ಉದ್ದೇಶಗಳನ್ನು ಅದು ವಿಮೋಚಿಸುವಂಥದ್ದು. ನಮ್ಮ ಆಯುಧ ಯಾವುದು? ದೇವರ ವಾಕ್ಯ. ದೇವರ ವಾಕ್ಯ ನಮ್ಮ ಖಡ್ಗ. ಲಾಸ್ಟ್ ವಚನ ಓದಿ ನಾನು ಮುಗಿಸ್ತಾ ಇದ್ದೇನೆ. ಲಾಸ್ಟ್ ವಚನ ಎಲ್ಲರೂ ಹೇಳ್ರಿ, ನನ್ನ ಮನಸ್ಸು ಎಲ್ಲಿ ಹೋಗುತ್ತದೋ ನಾನು ಅಲ್ಲೇ ಹೋಗುತ್ತೇನೆ. ನಿನ್ನ ಮನಸ್ಸಿನಾಗ ಏನು ಬೇಕಾ ಇಟ್ಕೊಂಡು ನೀನು ಸುಮ್ಮನೆ ಪ್ರಾರ್ಥನೆ ಮಾಡಿ ಏನಾಗಲ್ಲ. ಅರ್ಥ ಆಯ್ತಾ? ನಿಮ್ಮ ಮನಸ್ಸು ಆಲೋಚನೆ ಬದಲಾವಣೆ ಮಾಡ್ರಿ. ಏನು ತಗೊಳ್ತೀರಿ? ಲಾಸ್ಟ್ ಫಿಲಿಪ್ಪಿ 4:8 ನೋಡ್ರಿ ಏನು ಹೇಳ್ತದೆ, ಓದೋಣ ಜೊತೆಗೆ. ಕಡೆ ಮಾತೇನೆಂದರೆ, ಸಹೋದರರೇ, ಯಾವುದು ಸತ್ಯವೋ, ಮಾನ್ಯವೋ, ನ್ಯಾಯವೋ, ಶುದ್ಧವೋ, ಪ್ರೀತಿಕರವೋ, ಮನೋಹರವೋ ಆಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ,
ಯಾವುದು ಕೀರ್ತಿಗೆ ಯೋಗ್ಯವೋ ಅವೆಲ್ಲವುಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. తెలుగుನಲ್ಲಿ ఇటువంటి విషయాల మీద ಧ್ಯಾನముంచండి ಅಥವಾ ಧ್ಯಾನಿಸಿರಿ ಅಂತಿದೆ. ಲಕ್ಷ್ಯಕ್ಕೆ ತೆಗೆದುಕೊಳ್ಳೋದು ಎಲ್ಲಿ ತಗೊಳ್ಳೋದು? ಇದು ಮನಸ್ಸಿನಲ್ಲಿ. ನಿನ್ನ ಮನಸ್ಸಿನಲ್ಲಿ ಏನು ಬೇಕೋ ಅದು ತಗೊಳ್ಬಾರ್ದು. ಏನು ತಗೊಳ್ಬೇಕಾದ್ರೆ ಸಹೋದರರೇ, ಯಾವುದು ಸತ್ಯವೋ, ಎಲ್ಲರೂ ಹೇಳ್ರಿ ಸತ್ಯವೋ. ಸುಮ್ಮನೆ ಏನೋ ಹೇಳ್ತಿರ್ತ ತಗೋಬಾರ್ದು. ಅಸತ್ಯನ ತಿರಸ್ಕರಿಸ್ಬೇಕು. ನೋ, ಇದು ಸತ್ಯ, ಅದು ಮಾತ್ರ. ಮಾನ್ಯವೋ, ಯಾರನ್ನ ಏನನ್ನ ಮಾತಾಡಕ್ ಬಂದ್ರೆ ಯಾವುದು ಮಾನ್ಯವಾದದ ಇದೆಲ್ಲ ಬೇಡ ನನಗೆ. ಮಾನ್ಯವೋ ನೋಡ್ಬೇಕು ನೀನು, ಆ ಮಾತಲ್ಲಿ ಮಾನ್ಯತೆ ಇದೆಯಾ ಏನಿದೆ ಅಂತ. ನ್ಯಾಯವೋ, ಶುದ್ಧವೋ, ರೈಟ್, ಪ್ರೀತಿಕರವೋ, ಮನೋಹರವೋ ಆಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯವೋ ಅವೆಲ್ಲವುಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. ಬೇರೆದ್ನೆಲ್ಲ ಏನು ಮಾಡಬೇಕು? ನೋ ನೋ ನೋ, ಡಿಲೀಟ್. ಇದು ಕಸದ ಪುಟ್ಟಿ ಅಲ್ಲ. ಆಮೆನ್. ಕ್ರಿಸ್ತನ ಮನಸ್ಸು ಇರಬೇಕಿತ್ತು. ಕ್ರಿಸ್ತನ ಹೆಂಗೆ ಆಲೋಚನೆ ಮಾಡ್ತಾನೋ ಹಂಗಿದ ಆಲೋಚನೆ ಮಾಡಬೇಕು. ಹಲ್ಲೆಲೂಯಾ, ಆಮೇನ್. ನಿನ್ನ ಬಗ್ಗೆ, ಬೇರೆಯವ್ರ ಬಗ್ಗೆ, ರೈಟ್, ಅದ್ಭುತ ಕಾರ್ಯ ಎಲ್ಲ ನಿನ್ನ ಜೀವಿತದ ಬಗ್ಗೆ ಕ್ರಿಸ್ತನ ಮನಸ್ಸಿನಲ್ಲಿ ಏನಿರ್ತದೋ ಅದೇ ನಿನ್ನ ಮನಸ್ಸಿನಲ್ಲಿ ಇರಬೇಕು. ಅದು ಯಾವ ರೀತಿಯಲ್ಲಿ? ಈ ವಾಕ್ಯದಿಂದ. ಇದನ್ನೇ ಬೈಬಲ್ ಹೇಳೋದು, ನೂತನ ಮನಸ್ಸನ್ನು ಹೊಂದಿಕೊಳ್ಳಿರಿ. ಇಲ್ಲದೆ ಇದ್ರೆ ಹಳೆ ಜೀವಿತ ಹಂಗೇ ಇರ್ತದೆ, ಚೇಂಜೇ ಇಲ್ಲ ಲೈಫಲ್ಲಿ. ಆಮೇನ್. ಪ್ರಾರ್ಥನೆ ಮಾಡೋಣ ಬನ್ರಿ ಕರ್ತನ ಸನ್ನಿಧಿಯಲ್ಲಿ. ಎಷ್ಟು ಜನ ನೀವು ನಿರ್ಧಾರ ಮಾಡ್ತೀರಿ ಇವತ್ತಿಂದ ನೀವು ಮಾಡುವಂಥ ಆಲೋಚನೆಯನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ತೀರಿ ಎಂಬುದಾಗಿ? ಆಮೆನ್. ಸುಮ್ಮನೆ ಆಲೋಚನೆ ಬರ್ತದಂತ ತೆಗೆದುಕೊಳ್ಬೇಡಿ. ನಿಂತ್ಕೊಳ್ರಿ ಕರ್ತನ ಸನ್ನಿಧಾನದಲ್ಲಿ, ನಿಂತ್ಕೊಳ್ರಿ. ಎಲ್ಲರೂ ಕಣ್ಮುಚ್ಕೊಳ್ರಿ ದಯವಿಟ್ಟು. ದೇವರ ವಾಕ್ಯವನ್ನು ನಾವು ಕೇಳಿದ್ದೇವೆ. ಈಗ ನಾವು ಏನು ಮಾಡ್ತೇವೆ? ನಮ್ಮ ಆಲೋಚನೆಗಳಿಂದ ಯಾವ ರೀತಿ ನಮ್ಮ ಮನಸ್ಸು ಯಾರಿಗೆ ಒಪ್ಪಿಸಿಕೊಡ್ತೇವೆ, ಏನನ್ನು ಕೇಳಿಸ್ಕೊಳ್ತೇವೆ, ನಾವು ಏನು ನೋಡ್ತೇವೆ, ಏನು ಕೇಳಿಸ್ಕೊಳ್ತೇವೆ, ಇದೇ ನಮ್ಮ ಆಲೋಚನೆ ಆಗೋದು. ನೀವು ದಿನಾಲು ಏನು ನೋಡ್ತಾ ಇದ್ದೀರಿ? ನೀವು ಪ್ರತಿದಿನ ಏನು ಕೇಳಿಸ್ಕೊಳ್ತಾ ಇದ್ದೀರಿ? ನಿಮ್ಮ ತಲೆ ಒಳಗೆ ಏನು ಹೋಗ್ತಾ ಇದೆ? ಕಣ್ಮುಚ್ಕೊಳ್ರಿ ಪ್ರಿಯರೇ, ಕಣ್ಮುಚ್ಕೊಳ್ರಿ. ಇವತ್ತು ದೇವರ ಮುಂದೆ ನೀವು ಆಲೋಚನೆ ಮಾಡ್ರಿ. ನಿಮ್ಮ ಮನಸ್ಸು ಯಾವ ಪರಿಸ್ಥಿತಿಯಲ್ಲಿದೆ? ನಿಮ್ಮ ಮನಸ್ಸಿನಲ್ಲಿ ಏನು ತುಂಬಿಕೊಂಡಿದೆ? ನಿಮ್ಮ ಮನಸ್ಸಿನ ಆಲೋಚನೆ ಎಂಥದ್ದು? ನಿಮ್ಮ ಹಗಲಿರಲು ಧ್ಯಾನ ಏನಾಗಿದೆ? ನೀವು ವೀಕ್ಷಿಸುವಂಥ ಸಂಗತಿ ಎಂಥದ್ದು? ನೀವು ಧ್ಯಾನ ಮಾಡುವಂಥ ಸಂಗತಿ ಎಂಥದ್ದು? ಆ ಕೀರ್ತನೆಗಾರನು ಮಾಡಿದಂಥ ಪ್ರಾರ್ಥನೆ ಇವತ್ತು ನಮ್ಮದಾಗಿರಲಿ ಪ್ರಿಯರೇ. ದೇವರೇ, ನನ್ನನ್ನು ಶೋಧಿಸಿ, ನನ್ನ ಹೃದಯವನ್ನು ತಿಳಿದುಕೋ, ನನ್ನನ್ನು ಪರೀಕ್ಷಿಸಿ, ನನ್ನ ಆಲೋಚನೆಗಳನ್ನು ತಿಳಿದುಕೋ. ಮನಸ್ಸು ಎಲ್ಲಿ ಹೋಗ್ತದೋ ನೀನು ಅಲ್ಲಿ ಹೋಗ್ತೀಯ. ಮನಸ್ಸು ಎಲ್ಲಿ ಹೋಗ್ತದೋ ನೀನು ಅದನ್ನು ಮಾಡ್ತೀಯ. ತಂದೆಯಾದ ದೇವರೇ, ನಿನ್ನ ಮುಂದೆ ನಾವು ಬಾಗ್ತೇವೆ. ನಿನ್ನ ಮಕ್ಕಳಾಗಿ ಸ್ವಾಮಿ ಪ್ರತಿಯೊಬ್ಬರನ್ನು ನಮ್ಮ ನಿನ್ನ ಕೈಲಿ ಒಪ್ಪಿಸಿಕೊಡ್ತೇವೆ. ಸ್ವಾಮಿ, ನೀನು ಹೊರಗಡೆ ತೋರಿಕೆಯನ್ನು ನೋಡುವಾತನಲ್ಲ, ನಮ್ಮ ಹೃದಯದ ಆಲೋಚನೆಗಳನ್ನು ನೀನು ನೋಡುವಾತನಾಗಿದ್ದಿ. ನಮ್ಮ ಹೃದಯದ ಧ್ಯಾನವು, ನಮ್ಮ ಬಾಯಿಯ ಮಾತುಗಳು, ನಮ್ಮ ಹೃದಯದ ಧ್ಯಾನವು ನಿನಗೆ ಮೆಚ್ಚುಗೆ ಆಗಿರಲಿ. ನಮ್ಮ ಅಂತರ್ಯದ ಆಲೋಚನೆಗಳು ನಿನಗೆ ಮೆಚ್ಚುಗೆ ಆಗಿರಲಿ. ನಮ್ಮ ಅಂತರ್ಯದ ಆಲೋಚನೆ, ಪ್ರತಿದಿನ ನಾವು ಆಲೋಚಿಸುವಂಥ ಆಲೋಚನೆಗಳು ನಿನಗೆ ಮೆಚ್ಚುಗೆ ಆಗಿರಲಿ. ನಿನಗೆ ವಿರೋಧವಾಗಿರುವಂಥ ಯಾವುದೇ ಆಲೋಚನೆಗಳನ್ನು ನಾವು ಸೆರೆ ಹಿಡಿಯುವವರಾಗುವಂತೆ ನಮಗೆ ಸಹಾಯ ಮಾಡು ಸ್ವಾಮಿ. ಇವತ್ತಿನಿಂದ ನಮ್ಮ ಆಲೋಚನೆ ಒಂದು ಕಸದ ಪುಟ್ಟಿ ಆಗಿರದಂತೆ, ನಿನ್ನ ಉದ್ದೇಶವನ್ನು ನೆರವೇರಿಸುವಂಥ, ನಿನ್ನ ಆಲೋಚನೆ ಮಾಡುವಂಥ ಒಂದು ವಾಹನವಾಗಿರಲಿ ತಂದೆಯಾದ ದೇವರೇ. ಸಾಧನೆ ಆಗಿರಲಿ ಕರ್ತನೆ. ಕ್ರಿಸ್ತನ ಮನಸ್ಸು ನಮ್ಮಲ್ಲಿರಲಿ. ನಿನ್ನಂತೆ ನಾವು ಆಲೋಚನೆ ಮಾಡುವಂತೆ ನಮ್ಮನ್ನು ನಡೆಸು. ವಾಕ್ಯ ಕೊಟ್ಟಿದ್ದಿ ಕರ್ತನೆ, ಅಮೂಲ್ಯವಾದ ವಾಕ್ಯ ಸ್ವಾಮಿ. ಇದು ನಿನ್ನ ವಾಕ್ಯ, ನಿನ್ನ ಆಲೋಚನೆಗಳು ಉನ್ನತವಾದವುಗಳು. ಅನೇಕ ಸರಿ ನಾವು ಇದನ್ನು ನಿರ್ಲಕ್ಷ್ಯ ಮಾಡಿದ್ದೇವೆ ಸ್ವಾಮಿ. ಇದನ್ನು ನಾವು ನಿರ್ಲಕ್ಷ್ಯ ಮಾಡಿ ಬೇರೆದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೇವೆ. ನಮ್ಮನ್ನು ಕ್ಷಮಿಸು ಸ್ವಾಮಿ.
ಇವತ್ತು ನಿನ್ನ ವಾಕ್ಯ ಸ್ವಾಮಿ ಪ್ರತಿದಿನ ನಾವು ಓಡುವುದರ ಮುಖಾಂತರ, ಧ್ಯಾನ ಮಾಡುವುದರ ಮುಖಾಂತರ ಇದು ನಮ್ಮ ಕೋಟೆ ಆಗಲಿ. ಮತ್ತು ಎಲ್ಲ ನಕಾರಾತ್ಮಕವಾದಂಥ ಸೈತಾನನ ಕೋಟೆಗಳು, ಕೊತ್ತಲೆಗಳು ನಮ್ಮ ಮನಸ್ಸಿನಿಂದ ಬಿದ್ದು ಹೋಗಲಿ ಯೇಸುವಿನ ನಾಮದಲ್ಲಿ. ನಾವು ವಾಕ್ಯ ತೆಗೆದುಕೊಳ್ಳುವಾಗ ಕರ್ತನೆ, ಅದು ಕೆಡವಿ ಹಾಕಲ್ಪಡಲಿ, ನಿನ್ನ ಕೋಟೆಗಳು ಕಟ್ಟಲ್ಪಡಲಿ. ನಿನಗೆಲ್ಲ ಮಹಿಮೆ ಸಲ್ಲಿಸ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ಅಪ್ಪ, ಆಮೇನ್. ಸ್ತೋತ್ರವು ನನ್ನ ಬಾಯಲ್ಲಿರುವುದು, ನನ್ನ ಮನಸ್ಸು ಆತನಿಗಾಗಿಯೇ ಹಿಗ್ಗುತ್ತ ಸಂತೋಷಿಸುವುದು. ನನ್ನೊಡನೆ ಕೊಂಡಾಡಿರಿ, ಕೈಗಳ ತಟ್ಟುತ್ತಾ ಆತನ ಸ್ತುತಿಸಿರಿ. ಯೇಸುವನ್ನೇ ನಾವೆಲ್ಲವೂ ನನ್ನ ದೇವರು ಒದಗಿಸುವಾತನು, ನನ್ನ ಭಾರವ ಆತ ಹೊತ್ತನು. ಆತ ನೀತಿವಂತನು, ನನ್ನ ಮೊರೆಯ ಕೇಳ್ವನು. ನನ್ನ ಮಾರ್ಗದಿ ನನ್ನ ನಡೆಸುವನು. ನನ್ನ ದೇವರು ಒದಗಿಸುವಾತನು, ನನ್ನ ಭಾರವ ಆತ ಹೊತ್ತನು. ಆತ ನೀತಿವಂತನು, ನನ್ನ ಮೊರೆಯ ಕೇಳ್ವನು. ನನ್ನ ಮಾರ್ಗದಿ ತನ್ನ ಮಾರ್ಗದಿ ನನ್ನ ನಡೆಸುವನು. ನನ್ನ ದೇವರು ಬಿಡದೆ ನಾ ಕೊಂಡಾಡುವೆ, ನಿನ್ನ ಸ್ತೋತ್ರವು ನನ್ನ ಬಾಯಲ್ಲಿರುವುದು. ನನ್ನ ಮನಸ್ಸು ಆತನಿಗಾಗಿಯೇ ಹಿಗ್ಗುತ್ತ ಸಂತೋಷಿಸುವುದು. ನನ್ನೊಡನೆ ಕೊಂಡಾಡಿರಿ, ಕೈಗಳ ಆತನ ಸ್ತುತಿಸಿರಿ. ಯೇಸುವನ್ನೇ ನಾವೆಲ್ಲ ಬಯಸುವ, ಆತನ ಸನ್ನಿಧಿಗೆ ಓಡಿ ಹೋಗುವ. ನನ್ನ ದೇವರು ಒದಗಿಸುವಾತನು, ನನ್ನ ಭಾರವ ಆತ ಹೊತ್ತನು. ಆತ